Good morning, all. Welcome to the course on hydraulics and pneumatics, fourth semester. We are in Unit 1, Introduction to Hydraulics, Session 2. In today's class, we are going to cover what do you mean by viscosity and kinematic viscosity and classification of fluids. So, viscosity is also called as what? Coefficient of viscosity or dynamic viscosity. One more viscosity is there, kinematic viscosity. And what are the types of fluids? ಯಾವ್ಯಾವ ಟೈಪ್ ಫ್ಲೂಯಿಡ್ ಬರ್ತವೆ ಅದನ್ನು ಈ ಕ್ಲಾಸಲ್ಲಿ ಕವರ್ ಮಾಡ್ತೀವಿ. ಸೊ ವಾಟ್ ಡು ಯು ಮೀನ್ ಬೈ ಎ ವಿಸ್ಕಾಸಿಟಿ? ವಿಸ್ಕಾಸಿಟಿ ಅಂದರೆ ಏನಪ್ಪ? ಸೊ ವಿಸ್ಕಾಸಿಟಿ ನಮಗೆ ಗೊತ್ತಾಗಬೇಕಂದ್ರೆ ಇಟ್ ಈಸ್ ದ ಒನ್ ಪ್ರಾಪರ್ಟಿ. ಜಸ್ಟ್ ಲೈಕ್ ಇನ್ ದ ಲಾಸ್ಟ್ ಕ್ಲಾಸಲ್ಲಿ ನಾವೇನು ನೋಡಿದ್ದೀವಿ? ಮಾಸ್ ಡೆನ್ಸಿಟಿ ನೋಡಿದ್ದೀವಿ, ಸ್ಪೆಸಿಫಿಕ್ ವೆಯ್ಟ್ ನೋಡಿದ್ದೀವಿ, ಸ್ಪೆಸಿಫಿಕ್ ಗ್ರಾವಿಟಿ ನೋಡಿದ್ದೀವಿ, ಸ್ಪೆಸಿಫಿಕ್ ವಾಲ್ಯೂಮ್ ನೋಡಿದ್ದೀವಿ. ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ವಾಟ್? ಫ್ಲೂಯಿಡ್. Similarly, viscosity is also one of the property of a fluid, very important property. But viscosity property ನಿಮಗೆ ಗೊತ್ತಾಗಬೇಕಂದ್ರೆ the first important thing ಏನಪ್ಪ ಅಂದರೆ ಅದು ಗೊತ್ತಾಗಬೇಕಂದ್ರೆ the fluid should be in motion ಅಲ್ಲಿ ಇರಬೇಕು. ಏನಿರಬೇಕು? The fluid should be in motion ಅಂದರೆ ಮೂವ್ ಆಗ್ತಾ ಇರಬೇಕು. ಫ್ಲೂಯಿಡ್ ಅಂದ್ರೇನು? ವೆದರ್ ಇಟ್ ಇಸ್ ಅ ಲಿಕ್ವಿಡ್ ಆರ್ ಗ್ಯಾಸ್, ಯಾವ್ದಾರು ಆಗಿರ್ಬೋದು. ಅದೇನಿರಬೇಕು? ಮೋಷನಲ್ಲಿದ್ದರೆ ದೆನ್ ಓನ್ಲಿ ವಿ ಕ್ಯಾನ್ ಐಡೆಂಟಿಫೈ what do you mean by a viscosity. Viscosity exist ಆಗೋದೇ ಯಾವಾಗ? when the fluid is in motion. So viscosity is nothing but what? resistance ಮಾಡ್ತಾ ಇದೆ. just like friction ಇದ್ದಂಗೆ. ಸಾಲಿಡ್ಸ್ ಅಲ್ಲಿ ಹೆಂಗೆ ಫ್ರಿಕ್ಷನ್ ಅಂತ ಕರಿತೀವೋ ನಾವು, ವಿಸ್ಕಾಸಿಟಿ ಇಟ್ ಇಸ್ ನಥಿಂಗ್ ಬಟ್ ಫ್ರಿಕ್ಷನ್ ಬಿಟ್ವೀನ್ ಒನ್ ಲೇಯರ್ ಟು ಅನದರ್ ಲೇಯರ್. ಅದು ಗೊತ್ತಾಗಬೇಕಂದ್ರೆ ಏನಪ್ಪ ಅಂದರೆ ಫ್ಲೂಯಿಡ್ ಏನಾಗಬೇಕು? ಮೂವ್ ಆಗ್ತಾ ಇರಬೇಕು. So in a flow of fluid, when the fluid elements move with different velocities, that is also an important thing. So flow ಆಗಬೇಕಾದ್ರೆ ಫ್ಲೂಯಿಡ್ ಏನಾದರೂ ಮೂವ್ ಆಗ್ತಾ ಇದ್ರೆ ಎಲ್ಲವೂ ಸೇಮ್ ವೆಲಾಸಿಟಿನಲ್ಲೇ ಮೂವ್ ಆಗ್ತಾ ಇದ್ರೆ ನೋ ವಿ ಕಾಂಟ್ ಫೀಲ್ ದ ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ ಹೆಂಗೆ ಗೊತ್ತಾಗಬೇಕಂದ್ರೆ ದ ಫ್ಲೂಯಿಡ್ ಎಲಿಮೆಂಟ್ಸ್ ಆರ್ ಮೂವಿಂಗ್ ವಿತ್ ಡಿಫ್ರೆಂಟ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದ್ರೆ ಮಾತ್ರ ನಮಗೆ ವಿಸ್ಕಾಸಿಟಿ ಗೊತ್ತಾಗುತ್ತೆ. ಈಚ್ ಎಲಿಮೆಂಟ್ ವಿಲ್ ಫೀಲ್ ಸಮ್ ರೆಸಿಸ್ಟೆನ್ಸ್ ಡ್ಯೂ ಟು ಫ್ಲೂಯಿಡ್ ಫ್ರಿಕ್ಷನ್ ವಿತ್ ಇನ್ ದ ಎಲಿಮೆಂಟ್ಸ್. ಸೊ ಹೆಂಗೆ ಆಗ್ತಾ ಇರ್ತವೆ ಅಂದರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎ ಫ್ಲೂಯಿಡ್ ಅಂತ ಅಂದರೆ ಲೆಟ್ ಅಸ್ ಟೇಕ್ ಇಟ್ ಆಸ್ ಎ ವಾಟರ್. ಸೊ ವಾಟರಲ್ಲಿ ಏನಿರುತ್ತೆ? ಸೊ ಯಾವ ಮಾಲಿಕ್ಯೂಲ್ಸ್ ಇರ್ತವೆ? ಹೈಡ್ರೋಜನ್ ಮಾಲಿಕ್ಯೂಲ್ಸ್. ವಾಟ್ ಟೈಪ್ ಆಫ್ ಮಾಲಿಕ್ಯೂಲ್ಸ್? ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಇರ್ತವೆ. ಸೊ ಇಲ್ಲೊಂದು ಹೈಡ್ರೋಜನ್ ಮಾಲಿಕ್ಯೂಲ್, ಇಲ್ಲೊಂದು ಹೈಡ್ರೋಜನ್ ಮಾಲಿಕ್ಯೂಲ್, ಇಲ್ಲೊಂದು ಹೈಡ್ರೋಜನ್ ಮಾಲಿಕ್ಯೂಲ್, ಇಲ್ಲೊಂದು ಹೈಡ್ರೋಜನ್ ಮಾಲಿಕ್ಯೂಲ್, ಇಲ್ಲೊಂದು ಹೈಡ್ರೋಜನ್ ಮಾಲಿಕ್ಯೂಲ್ಸ್. ಇನ್ಸ್ಟೆಡ್ ಆಫ್ ವಾಟರ್, ಸಾಲಿಡ್ ಮೆಟೀರಿಯಲ್ಸ್ ಇದ್ರೆ ಮಾಲಿಕ್ಯೂಲ್ಸ್ ಹೆಂಗಾಗಿರ್ತವೆ? ದೇ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ದ ಮಾಲಿಕ್ಯೂಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಇಫ್ ಇಟ್ ಇಸ್ ಎ ಲಿಕ್ವಿಡ್ ಇರೋದ್ರಿಂದ ಮಾಲಿಕ್ಯೂಲ್ಸ್ ಏನಾಗಿರ್ತವೆ? ಲೂಸ್ ಆಗಿ ಪ್ಯಾಕ್ ಆಗಿರ್ತವೆ. ಸೊ ಇವೇನಾಗ್ತಾ ಇದಾವೆ? ಫ್ಲೂಯಿಡ್ ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ದ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್. ಏನು ಮೂವ್ ಆಗ್ತಾ ಇದಾವೆ? ಮಾಲಿಕ್ಯೂಲ್ಸು ಮೂವ್ಮೆಂಟ್ ಆಗ್ತಾ ಇದಾವೆ, ಮಾಲಿಕ್ಯೂಲ್ಸ್ ಫ್ಲೋ ಆಗ್ತಾ ಇದಾವೆ. ಸೊ ಇಟ್ಸ್ ಕಾಲ್ಡ್ ಆಸ್ ವಾಟ್? ಫ್ಲೂಯಿಡ್ ಈಸ್ ಫ್ಲೋಯಿಂಗ್. ಮಾಲಿಕ್ಯೂಲ್ ಫ್ಲೋ ಆಗ್ತಾ ಇದೆ ಅಂದರೆ ಫ್ಲೂಯಿಡ್ ಏನಾಗ್ತಾ ಇದೆ? ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಸೊ ಹಿಂಗೆ ಫ್ಲೋ ಆಗಬೇಕಾದ್ರೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಮಾಲಿಕ್ಯೂಲ್, ದಿಸ್ ಇಸ್ ಒನ್ ಮಾಲಿಕ್ಯೂಲ್, ದಿಸ್ ಇಸ್ ಒನ್ ಮಾಲಿಕ್ಯೂಲ್. ಸೊ ದಿಸ್ ಇಸ್ ಒನ್ ಮಾಲಿಕ್ಯೂಲ್, 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 ದಿಸ್ ಇಸ್ ಒನ್ ಮಾಲಿಕ್ಯೂಲ್. ಸೊ ದಿಸ್ ಈಸ್ ಒನ್ ಲೇಯರ್, ದಿಸ್ ಈಸ್ ಒನ್ ಲೇಯರ್, ದಿಸ್ ಈಸ್ ಒನ್ ಲೇಯರ್. ಸೊ ನಮಗೆ ಕಾಣ್ತಾ ಇರಲ್ಲ ಅದು. ದೀಸ್ ಲೇಯರ್ಸ್ ಆರ್ ನಾಟ್ ವಿಸಿಬಲ್ ಫಾರ್ ಅವರ್ ಐಸ್. ಸೊ ನಾವೇನು ಮಾಡ್ತಾ ಇದ್ದೀವಿ? ಫ್ಲೋ ಆಗ್ತಾ ಇದೆ ಫ್ಲೂಯಿಡ್ ಅಂದರೆ ಇಟ್ ಈಸ್ ಫ್ಲೋಯಿಂಗ್ ಇನ್ ಎ ಸ್ಟ್ರೀಮ್ ಲೈನಲ್ಲಿ ಫ್ಲೋ ಆಗ್ತಾ ಇದೆ ಅಂತ. ಯಾವುದೋ ಒಂದು ಲೈನಲ್ಲಿ ಮಾಲಿಕ್ಯೂಲ್ಸ್ ಫ್ಲೋ ಆಗ್ತಾ ಇದೆಯಲ್ಲ, ದಟ್ ಲೈನ್ ಇಸ್ ಕಾಲ್ಡ್ ಆಸ್ ವಾಟ್? ಸ್ಟ್ರೀಮ್ ಲೈನಲ್ಲಿ ಫ್ಲೋ ಆಗ್ತಾ ಇದೆ. ದಟ್ ಲೇಯರ್ ಇಸ್ ಕಾಲ್ಡ್ ಆಸ್ ವಾಟ್? ಸ್ಟ್ರೀಮ್ ಲೇಯರ್. ಒಂದು ಲೇಯರಲ್ಲಿ ಫ್ಲೋ ಆಗ್ತಾ ಇದಾವೆ. ಏನು ಫ್ಲೋ ಆಗ್ತಾ ಇದಾವೆ? ಮಾಲಿಕ್ಯೂಲ್ಸ್ ಫ್ಲೋ ಆಗ್ತಾ ಇದಾವೆ. ಇಫ್ ದ ಅಪ್ಪರ್ ಲೇಯರ್, ಈ ಲೇಯರು ಲೆಟ್ ಇಸ್ ಇಮ್ಯಾಜಿನ್ ಇಟ್ ಇಸ್ ಫ್ಲೋಯಿಂಗ್ ಅಟ್ ಎ ಸ್ಪೀಡ್ ಆಫ್ 5 ಮೀಟರ್ ಪರ್ ಸೆಕೆಂಡ್. 5 ಮೀಟರ್ ಪರ್ ಸೆಕೆಂಡಲ್ಲಿ ಫ್ಲೋ ಆಗ್ತಾ ಇದೆ. ಅದಕ್ಕಿಂತ ಕೆಳಗಡೆ ಇರೋದು 4 ಮೀಟರ್ ಪರ್ ಸೆಕೆಂಡ್ ಇದೆ. ಅದಕ್ಕಿಂತ ಕೆಳಗಡೆ ಇರೋದು 3 ಮೀಟರ್ ಪರ್ ಸೆಕೆಂಡ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಜನರಲಿ ಏನಾಗ್ತದೆ? ಸೊ ದಿಸ್ ಲೇಯರ್ ಅಂಡ್ ದಿಸ್ ಲೇಯರ್ ಇಸ್ ಅಡ್ಜಸೆಂಟ್ ಲೇಯರ್. ಇದಕ್ಕೇನಿದೆ? ಅಡ್ಜಸೆಂಟ್ ಇದೆ. ಸೊ ದೆರ್ ಇಸ್ ನೋ ಗ್ಯಾಪ್ ಬಿಟ್ವೀನ್ ದೀಸ್ ಟೂ ಲೇಯರ್ಸ್. ಒಂದ್ರ ಮೇಲೆ ಒಂದು ಕುಂತಿದೆ. ಸೊ ಜಸ್ಟ್ ಲೈಕ್ ಹೆಂಗಿದೆ ನಿಮ್ಮ ಬುಕ್ಕಲ್ಲಿ ಏನಿದೆ? ದೆರ್ ಆರ್ ಪೇಪರ್ಸ್ ಇದಾವೆ. ಆ ಪೇಪರ್ ಏನಿದೆ? ಫಸ್ಟ್ ಪೇಪರ್ ಅಂಡ್ ದ ಸೆಕೆಂಡ್ ಪೇಪರ್ ಆರ್ ಹೆಂಗಿದಾವೆ? ಇಸ್ ದರ್ ಎನಿ ಗ್ಯಾಪ್ ಬಿಟ್ವೀನ್ ದ ಫಸ್ಟ್ ಪೇಪರ್ ಅಂಡ್ ದ ಸೆಕೆಂಡ್ ಪೇಪರ್? ನೋ, ದೆರ್ ಇಸ್ ನೋ ಗ್ಯಾಪ್. ಸೊ ಫಸ್ಟ್ ಪೇಪರ್ ಏನಾಗ್ತಾ ಇದೆ? ಇಟ್ ಇಸ್ ಮೂವಿಂಗ್ ಅಟ್ 5 ಮೀಟರ್ ಪರ್ ಸೆಕೆಂಡ್ ಅಂಡ್ ದ ಸೆಕೆಂಡ್ ಪೇಪರ್ ಇಸ್ ಮೂವಿಂಗ್ ಅಟ್ 4 ಮೀಟರ್ ಪರ್ ಸೆಕೆಂಡ್. ಸೊ
ಕೆಳಗಡೆ ಇರೋಂಥ ಮಾಲಿಕ್ಯೂಲ್ಸು 4 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ, ಮೇಲ್ಗಡೆ ಇರೋಂಥ ಮಾಲಿಕ್ಯೂಲ್ಸು 5 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ. ವಾಟ್ ವಿಲ್ ಹ್ಯಾಪನ್? 5 ಮೀಟರ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇರೋಂಥದ್ದು ಏನು ಮಾಡುತ್ತೆ, 4 ಮೀಟರ್ ಪರ್ ಸೆಕೆಂಡಲ್ಲಿ ಇರುವಂಥದ್ದು ಏನು ಮಾಡುತ್ತೆ, ಎಳ್ಕೊಂಡು ಹೋಗಿ ಟ್ರೈ ಮಾಡುತ್ತೆ. ವಾಟ್ ವಿಲ್ ಹ್ಯಾಪನ್? ಇಟ್ ಟ್ರೈಸ್ ಟು ಪುಲ್ ಇಟ್. ನನ್ನ ಜೊತೆನೆ ನೀನು ಬಾ ಅಂತ ಹೇಳಿ ಪುಲ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ 4 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರೋಂಥ ಮಾಲಿಕ್ಯೂಲ್ ಏನು ಮಾಡುತ್ತೆ, 5 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರುತ್ತಲ್ಲ ಆ ಮಾಲಿಕ್ಯೂಲ್ನ ಡ್ರ್ಯಾಗ್ ಮಾಡುತ್ತೆ. ಏನು ಮಾಡುತ್ತೆ? ಡ್ರ್ಯಾಗ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಈ ಥರ ಆಗ್ತಾ ಇದ್ದಾಗ ದೆನ್ ವಾಟ್ ವಿಲ್ ಹ್ಯಾಪನ್? ವಿ ಕ್ಯಾನ್ ಫೀಲ್ ದ ವಿಸ್ಕಾಸಿಟಿ. ಈ ಥರ ಇದ್ದರೆ ವಿ ಕ್ಯಾನ್ ಫೀಲ್ ದ ವಿಸ್ಕಾಸಿಟಿನ ನಾವು ಫೀಲ್ ಮಾಡ್ಕೋಬೋದು. ಸೊ ಈ ಥರ ಆಗಬೇಕಾದ್ರೆ ಏನಾಗುತ್ತೆ, ದೇರ್ ವಿಲ್ ಬಿ ಎ ಶಿಯರ್ ಸ್ಟ್ರೆಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಬಿಟ್ವೀನ್ ದ ಫ್ಲೂಯಿಡ್ ಎಲಿಮೆಂಟ್ಸ್. ಸೊ ಏನಾಗುತ್ತೆ, ದಿಸ್ ಈಸ್ ಒನ್ ಲೇಯರ್ ಆ್ಯಂಡ್ ದಿಸ್ ಈಸ್ ಒನ್ ಲೇಯರ್. ಸೊ ದಿಸ್ ಈಸ್ ಮೂವಿಂಗ್ ಅಟ್ ಡಿಫ್ರೆಂಟ್ ವೆಲಾಸಿಟಿ, ದಿಸ್ ಈಸ್ ಮೂವಿಂಗ್ ಅಟ್ ಯು ಪ್ಲಸ್ ಡಿ ಯು ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ, ಆ್ಯಂಡ್ ದಿಸ್ ಈಸ್ ಮೂವಿಂಗ್ ಅಟ್ ಯು ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದೆ. ಸೊ ಇದು ಜಾಸ್ತಿ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ, ಇದು ಕಡಿಮೆ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದೆ. ಸೊ ವಾಟ್ ವಿಲ್ ಹ್ಯಾಪನ್? ಇದು ಏನು ಮಾಡುತ್ತೆ, ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಈ ಕಡೆ ಹೋಗುತ್ತೆ. ದಟ್ ಮೀನ್ಸ್ ದಿಸ್ ಈಸ್ ಡಿಫ್ರೆಂಟ್ ಆಸ್ ಈ ಫೋರ್ಸಲ್ಲಿ ಎಳ್ಕೊಂಡು ಹೋಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಇದು ಈ ಫೋರ್ಸಲ್ಲಿ ಹೋಗ್ತಾ ಇರೋದ್ರಿಂದ ಸೊ ದೇರ್ ವಿಲ್ ಬಿ ಎ ನ್ಯೂಟನ್ಸ್ ಥರ್ಡ್ ಲಾ ಇದೆ. ನ್ಯೂಟನ್ಸ್ ಥರ್ಡ್ ಲಾ ಏನಪ್ಪ ಹೇಳುತ್ತೆ ಅಂದರೆ, ದೇರ್ ವಿಲ್ ಬಿ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಇಫ್ ದೆರ್ ಇಸ್ ಎ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್, ಒನ್ ಮೋರ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಇನ್ ದಟ್ ಆಪೋಸಿಟ್ ಡೈರೆಕ್ಷನ್, ದಿಸ್ ಈಸ್ ಆಲ್ಸೋ ಎ ಫೋರ್ಸ್. ಸೊ ಈ ಫೋರ್ಸ್ ಯಾವುದ್ರ ಮೇಲೆ ಆ್ಯಕ್ಟ್ ಆಗ್ತಾ ಇರುತ್ತೆ, ಈ ಏರಿಯಾದ ಮೇಲೆ ಆ್ಯಕ್ಟ್ ಆಗ್ತಾ ಇರುತ್ತೆ. ದಿಸ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಆನ್ ದಿಸ್ ಏರಿಯಾ ಆ್ಯಂಡ್ ದಿಸ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಆನ್ ದಿಸ್ ಏರಿಯಾ. ಸೊ ಏನಾಗುತ್ತೆ, ಇವೆರಡರ ಮಧ್ಯೆ ಆ್ಯಕ್ಟ್ ಆಗ್ತಾ ಇರೋದು ಫೋರ್ಸ್ ಬೈ ಏರಿಯಾ ಇಸ್ ನಥಿಂಗ್ ಬಟ್ ವಾಟ್? ಶಿಯರ್ ಸ್ಟ್ರೆಸ್. ಫೋರ್ಸ್ ಬೈ ಏರಿಯಾ ಇಸ್ ನಥಿಂಗ್ ಬಟ್ ವಾಟ್? ಸ್ಟ್ರೆಸ್. ಎಂಥ ಸ್ಟ್ರೆಸ್ ಆ್ಯಕ್ಟ್ ಆಗ್ತಾ ಇದೆ? ಬಿಕಾಸ್ ದಿಸ್ ಫೋರ್ಸ್ ಇಸ್ ವಾಟ್? ಪ್ಯಾರಲಲ್ ಫೋರ್ಸ್ ಇದೆ. ಸೊ ದಟ್ ಶಿಯರ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಗಿವ್ಸ್ ವಾಟ್? ಶಿಯರ್ ಸ್ಟ್ರೆಸ್ ಆ್ಯಕ್ಟ್ ಆಗುತ್ತೆ. ಸೊ this is what, this is the real relationship between the shear stress and the velocity field. ಯಾರು ಕೊಟ್ಟಪ್ಪ ಅಂದರೆ ಐಸಾಕ್ ನ್ಯೂಟನ್ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ವಾಟ್ ಅ ಬ್ರೀಫ್ ಓವರ್ವ್ಯೂ ಆಫ್ ವಿಸ್ಕಾಸಿಟಿ. ಸೊ ಇಫ್ ಯು ಆಸ್ಕ್ ಎ ಡೆಫಿನೇಷನ್ ಆಫ್ ವಿಸ್ಕಾಸಿಟಿ ಏನಪ್ಪ ಅಂದರೆ, ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಎ ಫ್ಲೂಯಿಡ್ ವಿಚ್ ಆಫರ್ಸ್ ರೆಸಿಸ್ಟೆನ್ಸ್ ಟು ದ ಮೂವ್ಮೆಂಟ್ ಆಫ್ ಒನ್ ಲೇಯರ್ ಆಫ್ ಫ್ಲೂಯಿಡ್ ಓವರ್ ಅನದರ್ ಅಡ್ಜಸೆಂಟ್ ಲೇಯರ್ ಆಫ್ ದ ಫ್ಲೂಯಿಡ್. ಸೊ ಏನಪ್ಪ ಅಂದರೆ, ಯಾವುದಾದ್ರು ಒಂದು ಫ್ಲೂಯಿಡ್ ಮೂವ್ ಆಗ್ತಾ ಇದೆ ಅಂದರೆ, so it consists of n number of layers. It consists of n number of layers. ಇದರಲ್ಲಿ ಒಂದು ಪೈಪಲ್ಲಿ ಫ್ಲೂಯಿಡ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಲೆಟ್ ದ ಫ್ಲೂಯಿಡ್ ಇಸ್ ಫ್ಲೋಯಿಂಗ್ ಇನ್ ಎ ಪೈಪ್. ಸೊ ಫ್ಲೂಯಿಡ್ ಫ್ಲೋ ಆಗ್ತಾ ಇದೆ ಅಂದರೆ, ಸೊ ಐ ಮೇಕ್ n ನಂಬರ್ ಆಫ್ ಲೇಯರ್ಸ್, 1 ಲೇಯರ್, 2 ಲೇಯರ್, 3 ಲೇಯರ್, 4 ಲೇಯರ್. ಸೊ ಲೆಟ್ ಅಸ್ ಮೇಕ್ 1 2 3 4 ಲೇಯರ್ಸ್. ಸೊ ಎಷ್ಟು ಲೇಯರ್ ಬೇಕಾದ್ರೂ ಮಾಡ್ಬೋದು ನಾನು. ಸೊ I will take the first and the second layer. First and the second layer, there is no gap between the first and the second layer. So first layer is moving at different velocity and the second layer is moving at different velocity. So ಹಂಗೆ ಮೂವ್ ಆಗ್ಬೇಕಾದ್ರೆ ಏನಾಗುತ್ತೆ, ಫಸ್ಟ್ ಲೇಯರು ಸೆಕೆಂಡ್ ಲೇಯರ್ನ ಏನು ಮಾಡುತ್ತೆ, ಎಳ್ಕೊಂಡು ಹೋಗಕ್ಕೆ ಟ್ರೈ ಮಾಡುತ್ತೆ. ಅದೇ ಸೆಕೆಂಡ್ ಲೇಯರು ಫಸ್ಟ್ ಲೇಯರ್ನ ಏನು ಮಾಡುತ್ತೆ, ರೆಸಿಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ದಟ್ ಮೀನ್ಸ್ ವಾಟ್? ರಿಟಾರ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಫಸ್ಟ್ ಲೇಯರು ಸೆಕೆಂಡ್ ಲೇಯರ್ನ ಆಕ್ಸಿಲರೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೆಕೆಂಡ್ ಲೇಯರು ಫಸ್ಟ್ ಲೇಯರ್ನ ಏನು ಮಾಡುತ್ತೆ, ರಿಟಾರ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ದಟ್ ವಿಲ್ ಆಫರ್ ಸಮ್ ರೆಸಿಸ್ಟೆನ್ಸ್. ಏನಾಗುತ್ತೆ, ಮಾಲಿಕ್ಯೂಲ್ಸ್ ಮೂವ್ ಆಗೋಕ್ಕೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಮಾಡುತ್ತೆ. ದಟ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ವಾಟ್? ವಿಸ್ಕಾಸಿಟಿ. ಇಫ್ ಯು ಆಸ್ಕ್ ಎ ಡೆಫಿನೇಷನ್ ಫಾರ್ ದ ವಿಸ್ಕಾಸಿಟಿ, ಯು ರೈಟ್ ದಿಸ್ ಡೆಫಿನೇಷನ್. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಫ್ಲೂಯಿಡ್ ವಿಚ್ ಆಫರ್ಸ್ ರೆಸಿಸ್ಟೆನ್ಸ್ ಟು ದ ಮೂವ್ಮೆಂಟ್ ಆಫ್ ಒನ್ ಲೇಯರ್ ಆಫ್ ಫ್ಲೂಯಿಡ್ ಓವರ್ ಅನದರ್ ಅಡ್ಜಸೆಂಟ್ ಲೇಯರ್ ಆಫ್ ದ ಫ್ಲೂಯಿಡ್. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ವಿಸ್ಕಾಸಿಟಿ. ವಿಸ್ಕಾಸಿಟಿ ಬೇಕಂದ್ರೆ, ಟು ಐಡೆಂಟಿಫೈ ದ ವಿಸ್ಕಾಸಿಟಿ, ಟು ನೋ ದ ವಿಸ್ಕಾಸಿಟಿ, ದ ಫ್ಲೂಯಿಡ್ ಶುಡ್ ಬಿ ಇನ್ ಮೋಷನ್ನಲ್ಲಿರಬೇಕು. ಆ್ಯಂಡ್ ಮೋಷನ್ನಲ್ಲಿರಬೇಕು. ಅಟ್ ದ ಸೇಮ್ ಟೈಮ್ ದ ವೆಲಾಸಿಟೀಸ್ ಆಫ್ ದ ಲೇಯರ್ಸ್ ಶುಡ್ ಬಿ ಡಿಫ್ರೆಂಟ್ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಐಡೆಂಟಿಫೈ ದ ವಿಸ್ಕಾಸಿಟಿ. ಲೆಟ್ ಅಸ್ ಕಮ್ ಟು ದ ಕಾನ್ಸೆಪ್ಟ್ ಆಫ್ ವಿಸ್ಕಾಸಿಟಿಗೆ ಬರೋಣ. ಕಾನ್ಸೆಪ್ಟ್ ಆಫ್ ವಿಸ್ಕಾಸಿಟಿ. ಕನ್ಸಿಡರ್ ಎ ಫ್ಲೋ in which all the fluid particles are moving in the same direction. So let us consider one flow. ಯಾವುದೋ ಒಂದು ಫ್ಲೂಯಿಡ್ ಮೂವ್ ಆಗ್ತಾ ಇದೆ. ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಒನ್ ಫ್ಲೋ. ಇಟ್ ಈಸ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್. ಎಲ್ಲಾದು ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಬಟ್ ಇನ್ ದ ಸೇಮ್ ಡೈರೆಕ್ಷನ್ ಇನ್ ಸಚ್ ಎ ವೇ ದಟ್ ದ ಫ್ಲೂಯಿಡ್ ಲೇಯರ್ಸ್ ಮೂವ್ ಪ್ಯಾರಲಲ್ ವಿತ್ ಡಿಫ್ರೆಂಟ್ ವೆಲಾಸಿಟೀಸ್. ಅಂದರೆ ಸೊ ದೀಸ್ ಆರ್ ದ ಲೇಯರ್ಸ್. ದಿಸ್ ಈಸ್ ಒನ್ ಲೇಯರ್, ದಿಸ್ ಈಸ್ ಒನ್ ಲೇಯರ್ ಆ್ಯಂಡ್ ದಿಸ್ ಈಸ್ ಒನ್ ಲೇಯರ್. ಲೈಕ್ ದಟ್ ದೇರ್ ಆರ್ ಮೆನಿ ಲೇಯರ್ಸ್ ಆರ್ ಅವೈಲಬಲ್. ಎಲ್ಲ ಲೇಯರು ಏನಿದೆ ಡಿಫ್ರೆಂಟ್ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದೆ.
ಅಟ್ ದಿಸ್ ಪಾಯಿಂಟ್ ದ ವೆಲಾಸಿಟಿ ಈಸ್ 0. ಈ ಪಾಯಿಂಟಲ್ಲಿ ಏನಿದೆ, ವೆಲಾಸಿಟಿ 0 ಇದೆ. ಸೊ ಇಲ್ಲಿಗೆ ಬಂದಾಗ ದ ವೆಲಾಸಿಟಿ ಇಸ್ ಡಿಫ್ರೆಂಟ್, ಆ್ಯಂಡ್ ಹಿಯರ್ ದ ವೆಲಾಸಿಟಿ ಇಸ್ ಡಿಫ್ರೆಂಟ್, ಆ್ಯಂಡ್ ಹಿಯರ್ ದ ವೆಲಾಸಿಟಿ ಇಸ್ ಡಿಫ್ರೆಂಟ್. Like that, the velocity is going to be varied from bottom layer to the top layer. Let us take it as this is the first layer, and this is the second layer, and this is the third layer. Like that, the velocity is going to be varied from one layer to the another layer. So that means ನಮಗೆ ವಿಸ್ಕಾಸಿಟಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ದ ಫ್ಲೂಯಿಡ್ ಏನಾಗಬೇಕು, ಫ್ಲೋ ಆಗ್ತಾ ಇರಬೇಕು. ಅಟ್ ದ ಸೇಮ್ ಟೈಮ್ ದ ಫ್ಲೂಯಿಡ್ ವೆಲಾಸಿಟಿ ಏನಾಗ್ತಾ ಇರಬೇಕು, ಒಂದು ಲೇಯರಿಂದ ಇನ್ನೊಂದು ಲೇಯರ್ ವೆಲಾಸಿಟಿ ಏನಿರಬೇಕು, ಚೇಂಜ್ ಇರಬೇಕು. ಸೊ ನಾವು there are number of layers ಇದಾವೆ. ಆ ನಂಬರ್ ಆಫ್ ಲೇಯರ್ಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಪಿಕ್ ಎನಿ 2 layers. ಎರಡು ಲೇಯರ್ನ ನಾನು ಹೊರಗಡೆ ತಕ್ಕೊಂಡೆ. ಸೊ ದಿಸ್ ಇಸ್ ಒನ್ ಲೇಯರ್ ಆ್ಯಂಡ್ ಅನದರ್ ಒನ್ ಲೇಯರ್ ಹ್ಯಾಡ್ ಟುಕ್ ಔಟ್ಸೈಡ್. ಸೊ ಆಸ್ ಐ ಶೋನ್ ಇನ್ ದ ಫಿಗರ್, ಇದೊಂದು ಲೇಯರ್ ಇದೆ, ದಿಸ್ ಇಸ್ ದ ಫಸ್ಟ್ ಲೇಯರ್, ಆರ್ ದಿಸ್ ಇಸ್ ದ ಸೆಕೆಂಡ್ ಲೇಯರ್, ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಲೇಯರ್. ಸೊ ದ ಸೆಕೆಂಡ್ ಲೇಯರ್ ಈಸ್ ಮೂವಿಂಗ್ ಅಟ್ ಎ ವೆಲಾಸಿಟಿ ಆಫ್ u ಪ್ಲಸ್ ಡಿ ಯು. ಯಾವ ವೆಲಾಸಿಟಿ ಹೋಗ್ತಾ ಇದೆ, u ಪ್ಲಸ್ ಡಿ ಯು, and the first layer is moving at a velocity of u. So andre u plus du means what? The second layer velocity is more compared to the velocity of the first layer. So what will happen, second layer velocity andre velocity ಹೋಗ್ತಾ ಇದೆ ಅಂದ್ರೆ ಮಾಲಿಕ್ಯೂಲ್ಸ್ ಏನಾಗ್ತಾ ಇದಾವೆ, ಮೂವ್ ಆಗ್ತಾ ಇದಾವೆ. So it is moving in this direction. Let us take as the velocity is moving in this direction. ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಏನಾಯ್ತು, this is what the first layer molecules are moving at less velocity. ಆ ಥರಕ್ಕೆ ಏನಾಗ್ತಾ ಇದೆ, ಇದನ್ನ ಎಳ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದೆ. ದಟ್ ಮೀನ್ಸ್ ವಾಟ್, ಇಟ್ ಈಸ್ ಆಕ್ಸಿಲರೇಟಿಂಗ್. ಏನು ಮಾಡ್ತಾ ಇದೆ, ಇದು ಆಕ್ಸಿಲರೇಟ್ ಮಾಡ್ತಾ ಇದೆ. ಆಕ್ಸಿಲರೇಟ್ ಮಾಡಿದಾಗ ಏನಾಯಿತು, ಫೋರ್ಸ್ ಕ್ರಿಯೇಟ್ ಆಯಿತು. ಏನು ಕ್ರಿಯೇಟ್ ಆಯಿತು, ಫೋರ್ಸ್ ಕ್ರಿಯೇಟ್ ಆಯಿತು. ಇದು ಫೋರ್ಸು ಯಾವ ಥರ ಕ್ರಿಯೇಟ್ ಆಗ್ತಾ ಇದೆ, ಯಾವ್ದಾದ್ರು ಒಂದು ಬಾಕ್ಸ್ ತೊಗೊಂಡ್ರೆ, ಲೆಟ್ ಅಸ್ ಟೇಕ್ a cube. Let us take one cube. ಈ ಕ್ಯೂಬ್ ತೊಗೊಂಡೆ, ಈ ಕ್ಯೂಬ್ ಮೇಲೆ ನಮ್ಮದು ಏನಾಗ್ತಾ ಇದೆ, ಸೊ ದಿಸ್ ಈಸ್ ಒನ್ ಲೇಯರ್ ಆ್ಯಂಡ್ ದಿಸ್ ಈಸ್ ಒನ್ ಲೇಯರ್. ಸೊ ಈ ಲೇಯರ್ ಇದು ಲೇಯರ್ ಎಷ್ಟು ಹೋಗ್ತಾ ಇದೆ, ಯು ಪ್ಲಸ್ ಡಿ ಯುನಲ್ಲಿ ಹೋಗ್ತಾ ಇದೆ, ಆ್ಯಂಡ್ ದ ಸೆಕೆಂಡ್ ಲೇಯರ್ ಇಸ್ ಮೂವಿಂಗ್ ಅಟ್ ಯು. ಸೊ ಯು ಪ್ಲಸ್ ಡಿ ಯು ಹೋಗ್ತಾ ಇರೋದು ಫಾಸ್ಟಾಗಿ ಹೋಗ್ತಾ ಇರೋದ್ರಿಂದ ಕೆಳಗಡೆ ಲೇಯರ್ನ ಏನು ಮಾಡ್ತಾ ಇದೆ, ಆಕ್ಸಿಲರೇಟ್ ಮಾಡ್ತಾ ಇದೆ. ಆಕ್ಸಿಲರೇಟ್ ಮಾಡ್ಬೇಕಾದ್ರೆ ಏನಾಯಿತು, ಇಟ್ ಈಸ್ ಮೂವಿಂಗ್ ಅಟ್ ಎ ಫೋರ್ಸ್ ಆಫ್ ಎಫ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಸೊ ಎಫ್ ಫೋರ್ಸು ಯಾವುದಕ್ಕೆ ಪ್ಯಾರಲಲ್ ಇದೆ, ಈ ಆಕ್ಸಿಸ್ ಪ್ಯಾರಲಲ್ ಇದೆ. ದಿಸ್ ಇಸ್ ಪ್ಯಾರಲಲ್ ಟು ದಿಸ್ ಆಕ್ಸಿಸ್. ದಟ್ ಮೀನ್ಸ್ ವಾಟ್ ಟೈಪ್ ಆಫ್ ಫೋರ್ಸ್ ಇಸ್ ಇಟ್ ಈಸ್ ದ ಶಿಯರ್ ಫೋರ್ಸ್. ದ ಫೋರ್ಸ್ ವಿಚ್ ಇಸ್ ಪ್ಯಾರಲಲ್ ಟು ದ ಪ್ಲೇನ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಶಿಯರ್ ಫೋರ್ಸ್. ಸೊ ಈ ಈ ಶಿಯರ್ ಫೋರ್ಸು ಆಕ್ಟ್ ಆಗ್ತಾ ಇರೋದ್ರಿಂದ ಡ್ಯೂ ಟು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ವಾಟ್ ವಿಲ್ ಹ್ಯಾಪನಿಂಗ್, an opposite force is going to be created. That force is also a shear force. ಯಾವ ಥರ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಆಪೋಸಿಟ್ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಅದೇನು ಮಾಡುತ್ತೆ ಅಂದರೆ ಮೇಲ್ಗಡೆ ಲೇಯರ್ನ, ದಟ್ ಮೀನ್ಸ್ ವಾಟ್, ಸೆಕೆಂಡ್ ಲೇಯರ್ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಲ್ಲ ಆ ಲೇಯರ್ನ ಏನು ಮಾಡುತ್ತೆ, ಹಿಡಿದಿಟ್ಕೊಳಕ್ಕೆ ಟ್ರೈ ಮಾಡುತ್ತೆ. ಸೊ ಮೇಲ್ಗಡೆ ಲೇಯರು ಕೆಳಗಡೆ ಲೇಯರ್ನ ಎಳ್ಕೊಂಡು ಹೋಗಿ ಟ್ರೈ ಮಾಡುತ್ತೆ. ಅದೇ ಕೆಳಗಡೆ ಲೇಯರು ಮೇಲ್ಗಡೆ ಲೇಯರ್ನ ಏನು ಮಾಡುತ್ತೆ, ರಿಟಾರ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ದಟ್ ವಾಟ್ ವಿಲ್ ಹ್ಯಾಪನ್, the upper layer which is moving faster tries to draw the lower slowly moving layer along with it by means of a force F along the direction of flow on this layer. Similarly, the lower layer tries to retard the upper one according to Newton's third law. According to Newton's third law ಏನಾಗುತ್ತೆ, ಇದು ಫೋರ್ಸ್ ಎಫ್ ಹಾಕಿ ಎಳಿಯಕ್ಕೆ ಟ್ರೈ ಮಾಡಿದ್ರೆ ಅಟ್ ದ ಸೇಮ್ ಟೈಮ್ ಆಪೋಸಿಟ್ ಆಗಿ ಎಫ್ ಫೋರ್ಸ್ ಹಾಕಿ ಏನು ಮಾಡುತ್ತೆ, ನಾನು ಬರಲ್ಲ ಅಂತ ಏನು ಮಾಡುತ್ತೆ, ರಿಟಾರ್ಡ್ ಮಾಡುತ್ತೆ. ಸೊ ಯಾವ ಫೋರ್ಸ್ ಆಗುತ್ತೆ, ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ವಾಟ್, ಎಫ್ ಫೋರ್ಸ್. ಈ ಎಫ್ ಫೋರ್ಸ್ ಎಲ್ಲಿ ಆಕ್ಟ್ ಆಗ್ತಾ ಇರುತ್ತೆ, ಇಟ್ ಇಸ್ ಆಕ್ಟಿಂಗ್ ಆನ್ ದ ಏರಿಯಾ. ಈ ಏರಿಯಾದಲ್ಲಿ ಆಕ್ಟ್ ಆಗ್ತಾ ಇರುತ್ತೆ. ಇನ್ ವಿಚ್ ಏರಿಯಾ ಇಟ್ ಇಸ್ ಮೂವಿಂಗ್, ದಟ್ ಏರಿಯಾದ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ. ಸೊ ಸಚ್ ಎ ಫ್ಲೂಯಿಡ್ ಫ್ಲೋ ವೇರ್ ಎಕ್ಸ್ ಡೈರೆಕ್ಷನ್ ವೆಲಾಸಿಟೀಸ್. ಸೊ ಏನಾಗುತ್ತೆ, ಈ ಫ್ಲೂಯಿಡ್ ಫ್ಲೋ ಏನಾಗ್ತಾ ಇರುತ್ತೆ, ಈ ಎಕ್ಸ್ ವೆಲಾಸಿಟಿ ವೇರಿ ಆಗ್ತಾ ಇದೆ. ದಿಸ್ ಇಸ್ ದ ಎಕ್ಸ್ ಡೈರೆಕ್ಷನ್. ಇದೇನಾಗ್ತಾ ಇದೆ, ಇದು ವೇರಿ ಆಗ್ತಾ ಇದೆ. ಹೆಂಗ್ ವೇರಿ ಆಗ್ತಾ ಇದೆ ಅಂದರೆ,
it is varying with the distance y. y ವೇರಿ ಆದಂಗೆ x velocity ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ. So such a fluid flow where x direction velocities change with y coordinate is called shear flow of the fluid. ಏನಾಗ್ತಾ ಇದೆ, shear flow of the fluid is going to be ವೇರಿ ಆಗ್ತಾ ಇದೆ. ಹೆಂಗ್ ವೇರಿ ಆಗ್ತಾ ಇದೆ ಅಂದರೆ, ಈ y ಡಿಸ್ಟೆನ್ಸ್ ವೇರಿ ಆದಂಗೆ u ವೆಲಾಸಿಟಿ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ. u is a function of y. u is a function of y. At the same time, f by a is what? Stress. What type of stress here? Shear stress. F by a is nothing but what? Shear stress, because tau is also function of y. So velocity varies when the y is going to be varied. Shear stress varies when the y is going to be varied. So we'll take so thus the dragging effect of one layer on the other is experienced by a tangential force F on the respective layers. So ಏನಾಗುತ್ತೆ, ಈ ಫೋರ್ಸು ಏನಾಗುತ್ತೆ, ದಟ್ ಫೋರ್ಸ್ ಎಫ್ ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಇದೆಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ, ಟ್ಯಾಂಜೆನ್ಷಿಯಲ್ ಫೋರ್ಸು ಈ ಏರಿಯಾದ ಮೇಲೆ ಆ್ಯಕ್ಟ್ ಆಗುತ್ತೆ, ಈ ಫೋರ್ಸು ಈ ಏರಿಯಾದ ಮೇಲೆ ಆ್ಯಕ್ಟ್ ಆಗುತ್ತೆ. ಸೊ ದಟ್ ಇಸ್ ಗಿವ್ಸ್ ಟೌ ಇಸ್ ಈಕ್ವಲ್ ಟು ಎಫ್ ಬೈ ಎ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಶಿಯರ್ ಸ್ಟ್ರೆಸ್. Shear stress is equal to what? Force divided by area. So this combination of combination of what? Viscosity and relative velocity gives the shear stress. Shear stress ಹೆಂಗಪ್ಪ ಆಗುತ್ತೆ ಅಂದರೆ, ಕಾಂಬಿನೇಷನ್ ಆಫ್ ವಿಸ್ಕಾಸಿಟಿ ಇರುತ್ತೆ ಮತ್ತು ರಿಲೇಟಿವ್ ವೆಲಾಸಿಟಿ ಚೇಂಜ್ ಆಗೋದ್ರಿಂದ ವಾಟ್ ವಿಲ್ ಹ್ಯಾಪನ್? ಶಿಯರ್ ಸ್ಟ್ರೆಸ್ ಇಸ್ ಗೋಯಿಂಗ್ ಟು ಬಿ ಚೇಂಜ್. So relative velocity ಅಂದ್ರೇನು? So when, let us take an example over here. So this is moving at a velocity of u and this is moving at a velocity of u plus du. What is the change in velocity? So change in velocity is given by what? U plus du minus u. That gives what? A change in velocity. ಇದು u plus du ನಲ್ಲಿ ಹೋಗ್ತಾ ಇದೆ, ಇದು ಕೆಳಗಡೆ ಲೇಯರ್ u ಲೇಯರ್ ಹೋಗ್ತಾ ಇದೆ. So that change in velocity is equal to what? du. du is the change in velocity. So what is dy? The distance between the upper layer and the lower layer is dy. Distance between the upper layer and the lower layer is what? dy. So u is a function of what? y. u is a function of y. u is equal to u of y. And tau is also function of tau of y. So that means what? When y varies, velocity is going to be varied. When y varies, shear stress is going to be varies. ಏನು ಹೇಳ್ತಾರೆ, y ವೇರಿ ಆದಂಗೆ velocity is going to be varied. When the y varies, the shear stress is also going to be varied ಅಂತ ಹೇಳ್ತಾ ಇದ್ದಾರೆ. ಸೊ ವೆನ್ y ವೇರಿ ಆಗ್ತಾ ಇಲ್ಲ ಅಂದರೆ shear stress ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅಟ್ ದಿಸ್ ಪಾಯಿಂಟ್ ದ ವೆಲಾಸಿಟಿ ಇಸ್ ಝೀರೋ. At this point shear stress is going to be 0. At this point shear stress ಏನಾಗುತ್ತೆ, 0 ಆಗುತ್ತೆ. At the same time if the curve moves upward ಹೋಗ್ತಾ ಇದೆ and this line and this line are parallel, that means what? The velocity at this point is same, the velocity at this point is also same, the velocity at this point also same. That means there is no change in velocity between the layers. ಇಲ್ಲಿ velocity change ಆಗ್ತಾ ಇಲ್ಲ. At this that means what? Shear stress is going to be 0. ನಮಗೆ ವಿಸ್ಕಾಸಿಟಿ ಗೊತ್ತಾಗಬೇಕಂದ್ರೆ ಏನಾಗಬೇಕು, ವೆಲಾಸಿಟಿ ಚೇಂಜ್ ಆಗ್ತಾ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಐಡೆಂಟಿಫೈ ದ ವಿಸ್ಕಾಸಿಟಿ. ಸೊ ಫೋರ್ಸ್ ಇಸ್ ಬೈ ಏರಿಯಾ ಇಸ್ ಈಕ್ವಲ್ ಟು ವಾಟ್? ಟೌ. ಫೋರ್ಸ್ ಬೈ ಏರಿಯಾ ಇಸ್ ಈಕ್ವಲ್ ಟು ವಾಟ್? ಟೌ. ಸೊ ನ್ಯೂಟನ್ ಹ್ಯಾಸ್ ಗಿವನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೌ ಅಂಡ್ ಶಿಯರ್ ಸ್ಟ್ರೆಸ್ ಅಂಡ್ velocity gradient. He has given the relationship between shear stress and the velocity gradient. How the shear stress is going to be varied? The shear stress is going to be varied with respect to is proportional to du by dy. So du by dy is called as what? Velocity gradient. du by dy is called as what? Velocity gradient, or it is also called as rate of shear strain. So what do you mean by velocity gradient? So how the
y ವೇರಿ ಆದಂಗೆ ವೆಲಾಸಿಟಿ ವೇರಿ ಆಗ್ತಾ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ವೆಲಾಸಿಟಿ ಗ್ರೇಡಿಯಂಟ್. ಸೊ ದಟ್ ಮೀನ್ಸ್ ವಾಟ್, y ಯಾವ ಥರ ವೇರಿ ಆಗ್ತಾ ಇದೆ ಅದೇ ಥರ ಏನು ಚೇಂಜ್ ಆಗ್ತಾ ಇದೆ ನಮಗೆ, ಡಿ ಯು ಚೇಂಜ್ ಆಗ್ತಾ ಇದೆ. ದಟ್ ಮೀನ್ಸ್ ವಾಟ್, ವೆಲಾಸಿಟಿ ಇಸ್ ಗೋಯಿಂಗ್ ಟು ಬಿ ವೇರಿಡ್. ದಿಸ್ ರೇಟ್ ಆಫ್ ಚೇಂಜ್ ಆಫ್ ಶಿಯರ್ ಸ್ಟ್ರೈನ್ ಈಸ್ ಪ್ರಪೋರ್ಷನ್ ಆಗಿರುತ್ತಪ್ಪ ಅಂದರೆ ಇಟ್ ಈಸ್ ಪ್ರಪೋರ್ಷನಲ್ ಟು ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ ಪ್ರಪೋರ್ಷನ್ ಆಗುತ್ತೆ. ಸೊ ದ ನ್ಯೂಟನ್ ಹ್ಯಾಸ್ ಗಿವನ್ the relationship between tau and velocity gradient or tau and rate of shear strain ಗೆ ಒಂದು ರಿಲೇಶನ್ಶಿಪ್ ಕೊಟ್ಟಿದ್ದಾನೆ. So what he has given, Newton postulated that tau is proportional to the quantity delta u by delta y. Delta u by delta y, where delta y is the distance of separation of the two layers. Delta y ಅಂದ್ರೇನು, ಮೇಲ್ಗಡೆ ಲೇಯರು ಮತ್ತು ಕೆಳಗಡೆ ಲೇಯರ್ ಡಿಸ್ಟೆನ್ಸ್ ಇರುತ್ತಲ್ಲ, ದಟ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ವಾಟ್, ಡೆಲ್ಟಾ ವೈ, ಅಂಡ್ ಡೆಲ್ಟಾ ಯು ಇಸ್ ದ ಡಿಫರೆನ್ಸ್ ಇನ್ ದೇರ್ ವೆಲಾಸಿಟೀಸ್. ಸೊ ಆಸ್ ಐ ಸೆಡ್, ಯು ಪ್ಲಸ್ ಡಿ ಯು ಮೈನಸ್ ಯು ದಟ್ ಈಸ್ ಈಕ್ವಲ್ ಟು ಡಿ ಯು. ದಿಸ್ ಈಸ್ ದ ಡಿಫರೆನ್ಸ್ ಇನ್ ದೇರ್ ವೆಲಾಸಿಟೀಸ್. ಇನ್ ದ ಲಿಮಿಟಿಂಗ್ ಕೇಸ್ ಆಫ್ ಡೆಲ್ಟಾ ಯು ಬೈ ಡೆಲ್ಟಾ ವಿ ವೈ that equals to du by dy. If I apply the limits, then it will be a du by dy. The velocity gradient at a point in a direction perpendicular to the direction of the motion of the layer. So the velocity gradient at a point in a direction perpendicular to the direction of the motion of the layer. According to Newton, tau and du by dy bears the relation. Newton ಪ್ರಕಾರ ಯಾವ ರಿಲೇಷನ್ ಬರುತ್ತಪ್ಪ ಅಂದರೆ tau is proportional to du by dy. If I remove the constant of proportionality, I am going to add mu. So this mu is called as what, coefficient of viscosity or dynamic viscosity, or simply we are going to call it as what, viscosity. And tau is equal to what, shear stress, that is equal to force by area. And du by dy is called as what, rate of shear strain, or it is also called as what, velocity gradient. So rate of shear strain means what, how the deformation is going to be takes place with respect to time. ಟೈಮ್ ಚೇಂಜ್ ಆದಂಗೆ ಶಿಯರ್ ಸ್ಟ್ರೈನು ಹೆಂಗೆ ಆಗ್ತಾ ಇದೆ, ಫ್ಲೂಯಿಡ್ ಡಿಫಾರ್ಮೇಷನ್ ಯಾವ ಥರ ಆಗ್ತಾ ಇದೆ, ದಟ್ ಮೀನ್ಸ್ ವಾಟ್, ಹೌ ದ ಫ್ಲೂಯಿಡ್ ಈಸ್ ಗೋಯಿಂಗ್ ಟು ಬಿ ಫ್ಲೋ, ದಟ್ ಈಸ್ ಕಾಲ್ಡ್ ಆಸ್ ವಾಟ್, ರೇಟ್ ಆಫ್ ಶಿಯರ್ ಸ್ಟ್ರೈನ್. ದಟ್ ಮೀನ್ಸ್ ರೇಟ್ ಆಫ್ ಶಿಯರ್ ಸ್ಟ್ರೈನ್ ಈಸ್ ಪ್ರಪೋರ್ಷನಲ್ ಟು ಶಿಯರ್ ಸ್ಟ್ರೆಸ್. ಇಫ್ ಐ ರಿಮೂವ್ ದ ಪ್ರಪೋರ್ಷನಾಲಿಟಿ, ದಟ್ ಈಸ್ ಗೋಯಿಂಗ್ ಮ್ಯೂನ ಆಡ್ ಮಾಡ್ತೀನಿ, ದಟ್ ಮ್ಯೂ ಇಸ್ ಕಾಲ್ಡ್ ಆಸ್ ವಾಟ್, coefficient of viscosity or dynamic viscosity, or simply we are going to call it as what, viscosity. Newton's law of viscosity. ಏನು ಹೇಳುತ್ತೆ Newton's law of viscosity? It states that the shear stress on a fluid element layer is directly proportional to the rate of shear strain. So tau is directly proportional to the rate of shear strain. ನೀವೇನಾದ್ರು ಎಕ್ಸಾಂಪಲ್ ಬರೀಬೇಕಾದ್ರೆ, it states that shear stress on a fluid element layer is directly proportional to bare shear strain ಅಂತ ಬರೆದ್ರೆ it is wrong. You should suppose to write it is rate of shear strain, because in solid material stress is directly proportional to strain within elastic limit. Elastic limit ಒಳಗಡೆ ಇದ್ದಾಗ ಏನಾಗುತ್ತೆ, ಸ್ಟ್ರೆಸ್ಸು ಸ್ಟ್ರೈನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಬಟ್ ಇಲ್ಲಿ ಫ್ಲೂಯಿಡ್ ಬಂದಾಗ ಸ್ಟ್ರೆಸ್, ದಟ್ ಮೀನ್ಸ್ ಶಿಯರ್ ಸ್ಟ್ರೆಸ್, is directly proportional to not shear strain. It is a rate of shear strain proportion ಆಗಿರುತ್ತೆ. That means what, the distance moved from one point to another point ಏನಾಗುತ್ತೆ, time taken for the movement of the fluid from one point to another point ಏನಾಗ್ತಾ ಹೋಗುತ್ತೆ, ಟೈಮ್ ವೇರಿ ಆದಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ನಥಿಂಗ್ ಬಟ್ rate of shear strain is going to be varied. So but it won't stop. ಅದೇನಾಗುತ್ತೆ, ಫ್ಲೂಯಿಡ್ ಒಂದ್ಸತಿ ಸ್ಟಾರ್ಟ್ ಆಗಿದೆ, ಫೋರ್ಸ್ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ಡಿಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಅಗೈನ್ ರೀಫಾರ್ಮ್ ವಾಪಸ್ ಆ ಶೇಪ್ಗೆ ಬರೋದಿಲ್ಲ. ಗೊತ್ತಾಯ್ತಲ್ಲ? ಸೊ ಹಿಯರ್ ಇಟ್ ಸ್ಟೇಟ್ಸ್ ದಟ್ ಶಿಯರ್ ಸ್ಟ್ರೆಸ್ ಆನ್ ಎ ಫ್ಲೂಯಿಡ್ ಎಲಿಮೆಂಟ್ ಲೇಯರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟ್ ಆಫ್ ಶಿಯರ್ ಸ್ಟ್ರೈನ್. ಸೊ ಟೌ ಈಸ್ ಪ್ರಪೋರ್ಷನಲ್ ಟು ಡಿ ಯು ಬೈ ಡಿ ವೈ, ಆ್ಯಂಡ್ ಟೌ ಈಸ್ ಈಕ್ವಲ್ ಟು ಮ್ಯೂ ಇಂಟು ಡಿ ಯು ಬೈ ಡಿ ವೈ. ಸೊ ದ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಿಟಿ ಈಸ್ ಕಾಲ್ಡ್ ಆಸ್ ದ ಕೋಎಫಿಷಿಯಂಟ್ ಆಫ್ viscosity. So the next slide is, what is the unit of viscosity?
The SI unit of viscosity is a Newton second per meter square. The SI unit ಏನಪ್ಪ ಅಂದ್ರೆ it is Newton second per meter square ಇದೆ. So we know that tau is equal to what? Mu into du by dy. Keep the mu here itself. Tau divided by du by dy is what? ಈ ಥರ ಚೇಂಜ್ ಮಾಡ್ಕೋಬಹುದು. So now that is equal to mu is equal to tau into du by dy. So what is tau? Tau is nothing but what? Shear stress. Tau is nothing but what? Shear stress. Whole divided by what is du? That is change in velocity. Change in velocity. And what is dy? That is change in distance. Change of distance. Change of distance. So that is equal to, stress is equal to what? Force by area. Stress is equal to what? Force divided by area, that gives stress. Whole divided by change in velocity. That is what? Change in velocity. Velocity unit ಏನು? Meter per second. That is meter ಏನು unit? Length. Meter is nothing but what? Length. And meter per second. Second is what? Time. Into or whole divided by what is change of distance? Change of distance is nothing but what? Length. Change of distance is nothing but what? Length. So that is equal to force by area. I am going to write it as F by A, force by area, whole divided by length by time into, this is length into 1 divided by length. ಹೆಂಗ್ into 1 divided by length ಹೆಂಗಾಯ್ತು ಅಂದರೆ, ಸೊ ಇದ್ರ ಕೆಳಗಡೆ 1 ಇರುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ವಾಟ್? ದಿಸ್ ಇಸ್ ನ್ಯೂಮರೇಟರ್, ಡಿನಾಮಿನೇಟರ್. ಡಿನಾಮಿನೇಟರ್ ಏನು ಬರೀಲಿಲ್ಲ ಅಂದ್ರೆ ಅರ್ಥ ಏನು? ಇಟ್ ಇಸ್ ನಥಿಂಗ್ ಬಟ್ ವಾಟ್? 1 ಇದೆ ಅಂತ. ಸೊ 1ನ ಮೇಲ್ಗಡೆ ಹೊಡೆದು ಇಂಟು 1 divided by length ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು, ಸೊ F by A whole divided by, so what will happen? So force into, so what will happen here? This length get cancels, force by area into 1 by time. That is equal to force divided by area is equal to what? Area is unit is what? Meter square. Meter square ಆದರೆ ಏನಾಗುತ್ತೆ? Length into length. Length into length, that gives what? Length square. Whole divided by 1 by time. That is equal to, so F divided by length square whole divided by 1 by time. That is equal to F by length square into 1 by time. Sorry, into time divided by 1. So that is equal to force into time divided by length square. So now force into time divided by length square ಏನು ಬಂತೀಗ? So what is the unit? Force unit is what? Newton. Time unit is what? Second. Length square unit is what? Meter square. So the final unit for viscosity is what? Newton second per meter square. Newton second per meter square is the unit of viscosity. If sometimes the viscosity unit ಯಾವ್ದ್ರ ಕೊಟ್ಟಿರ್ತಾರಪ್ಪ ಅಂದರೆ, SI ಯೂನಿಟ್ ಬದಲು ಯಾವ್ದ್ರ ಕೊಟ್ಟಿರ್ತಾರೆ? CGS ಯೂನಿಟ್ ಅಲ್ಲಿ ಕೊಟ್ಟಿರ್ತಾರೆ, ಪಾಯ್ಸ್ ಕೊಟ್ಟಿರ್ತಾರೆ. CGS ಯೂನಿಟ್ ಯಾವುದು? CGS ಯೂನಿಟ್ ಆಫ್ ವಿಸ್ಕಾಸಿಟಿ ಇಸ್ ಪಾಯ್ಸ್. ದೇ ಹ್ಯಾವ್ ಗಿವನ್ ಇನ್ ಇಟ್ ಇನ್ ಪಾಯ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಇಫ್ ದೇ ಹ್ಯಾವ್ ಗಿವನ್ ಇನ್ ಪಾಯ್ಸ್ ಅಲ್ಲಿ ಕೊಟ್ಟಿದ್ದಾಗ, ಐ ವಾಂಟ್ ಟು ಕನ್ವರ್ಟ್ ದಿಸ್ ಪಾಯ್ಸ್ ಟು ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಮಾಡಬೇಕು ಅಂದರೆ ಡಿವೈಡ್ ಇಟ್ ಬೈ 10. ಯಾವುದ್ರ ಮೇಲೆ ಡಿವೈಡ್ ಮಾಡಬೇಕು? 10 ಇಂದ ಡಿವೈಡ್ ಮಾಡಿದ್ರೆ,
ಸೊ ಪಾಯ್ಸ್ ಇಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇಂಟು ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಆಗುತ್ತೆ. ಸಮ್ ಟೈಮ್ಸ್ ಸೆಂಟಿ ಪಾಯ್ಸಲ್ಲಿ ಕೊಟ್ಟಿರ್ತಾರೆ. ಯಾವ್ದಾರ ಕೊಟ್ಟಿರ್ತಾರೆ? ಸೆಂಟಿ ಪಾಯ್ಸಲ್ಲಿ ಕೊಟ್ಟಿರ್ತಾರೆ. ಸೆಂಟಿ ಪಾಯ್ಸ್ನ ನಾನು ಪಾಯ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ, ಸೊ ಐ ವಾಂಟ್ ಟು ಡಿವೈಡ್ ಬೈ 100. 1/100 ಇಂದ ನಾವೇನು ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪಾಯ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ನೆಕ್ಸ್ಟ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪಾಯ್ಸಿಂದ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ಗೆ ಮಾಡ್ಕೋಬಹುದು. ಕೈನಮ್ಯಾಟಿಕ್ ವಿಸ್ಕಾಸಿಟಿ, it is defined as the ratio between the dynamic viscosity and the density of the fluid. So it is represented by a letter symbol nu ಇಂದ represent ಮಾಡ್ತೀವಿ. ಈ ನ್ಯೂ ಸಿಂಬಲ್ ಇಂದ ಏನು ಮಾಡ್ತೀವಿ ನಾವು represent ಮಾಡ್ತೀವಿ. nu is equal to what? Viscosity divided by density. So this viscosity ಯಾವುದು? It is dynamic viscosity. This is nothing but what? Simply viscosity ಅಂತ ಕರೀಬಹುದು ಅಥವಾ dynamic viscosity ಅಂತಲೂ ಕರೀಬಹುದು. So viscosity divided by density, that gives what? A kinematic viscosity. Viscosity is represented by a symbol mu and density is represented by a symbol rho. So the SI unit of kinematic viscosity is what? Meter square per second. So SI unit ಏನಿದೆ? Meter square per second ಇದೆ. ಹೆಂಗ್ ಬಂತು meter square per second? So let us see here. So what is the unit of mu? So we'll just take it as a nu is equal to mu by rho. So mu is equal to what? Newton second per meter square. Newton second per meter square whole divided by rho is equal to what? Density. Density unit ಏನಿದೆ? kg per meter cube. This is the density unit. That is equal to, so now this meter square, this meter cube cancels, remaining is what? Meter ಅಷ್ಟೇ ಉಳಿಯುತ್ತಿಲ್ಲ. So that remaining is what? Newton second whole divided by 1 whole divided by kg whole divided by ಏನು ಉಳಿಯಿತು? ಮೀಟರ್ ಉಳಿಯಿತು. So that is equal to Newton second by 1 into meter per kg. This is what we obtained. So we know that Newton, what is the unit of Newton? Which unit of Newton? ಯಾವುದು ಯೂನಿಟ್? ಫೋರ್ಸ್ ಯೂನಿಟ್ ನ್ಯೂಟನ್. ಫೋರ್ಸ್ ಅಂದ್ರೆ ಏನು? ಮಾಸ್ ಇಂಟು ಆಕ್ಸಿಲರೇಷನ್. ಸೊ ಮಾಸ್ ಇಂಟು ಆಕ್ಸಿಲರೇಷನ್, ಫೋರ್ಸ್ ಇಸ್ ಈಕ್ವಲ್ ಟು ವಾಟ್? ಮಾಸ್ ಇಂಟು ಆಕ್ಸಿಲರೇಷನ್. ಸೊ ಮಾಸ್ ಯೂನಿಟ್ ಏನು? kg. ಆಕ್ಸಿಲರ್ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್, ಇನ್ಸ್ಟೆಡ್ ಆಫ್ ಫೋರ್ಸ್ ನ್ಯೂಟನ್ನ ಯಾವನಂತ ಬರೀತೀನಿ ನಾನು? ಮಾಸ್ ಇಂಟು ಆಕ್ಸಿಲರೇಷನ್ ಅಂತ. ದಟ್ ಈಸ್ ಈಕ್ವಲ್ ಟು kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಅ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ದೇನೆ. ಏನ? ನ್ಯೂಟನ್ನ ಇಂಟು ಸೆಕೆಂಡ್ ಇಂಟು ಮೀಟರ್ ಪರ್ kg. ಸೊ this second get cancels and that is equal to this kg get cancels. What is the remaining? M into m is what? Meter square. Remaining is what in the denominator? That is second, meter square per second. This is the unit of viscosity. What is the reason for viscosity? Viscosity ಯಾಕೆ ಆಗುತ್ತೆ? Viscosity is nothing but what? ರೆಸಿಸ್ಟೆನ್ಸ್ ಮಾಡ್ತಾ ಇದೆ. ಮೇಲ್ಗಡೆ ಲೇಯರ್ನ ಕೆಳಗಡೆ ಲೇಯರು ಎಳೆಯಕ್ಕೆ ಟ್ರೈ ಮಾಡ್ತಾ ಇದೆ, ಕೆಳಗಡೆ ಲೇಯರು ಮೇಲ್ಗಡೆ ಲೇಯರ್ನ ರಿಟಾರ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ರಿಟಾರ್ಡ್ ಮಾಡಕ್ಕೆ ಟ್ರೈ ಮಾಡುತ್ತೆ, ಕೆಳಗಡೆ ಲೇಯರ್ ಆಕ್ಸಿಲರೇಟ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ದಟ್ ದೇರ್ ವಿಲ್ ಬಿ ಎ ಫ್ರಿಕ್ಷನ್ ಬಿಟ್ವೀನ್ ದೋಸ್ ಟೂ ಲೇಯರ್ಸ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ವಿಸ್ಕಾಸಿಟಿ. ಈ ಆಗಕ್ಕೆ ಕಾರಣ ಏನಪ್ಪ ಅಂದರೆ ದೇರ್ ಆರ್ ಟೂ ರೀಸನ್ಸ್. ಒನ್ ಈಸ್ ಫಾರ್ intermolecular force of cohesion, another one is a molecular momentum exchange. For these two reasons viscosity is going to be developed. ಇವೆರಡು ರೀಸನ್ ಇಂದ ಏನಾಗುತ್ತೆ? there will be a force is going to be created. That force is called as what? A tangential force. This force creates a shearing stress between those two moving layers ಇಂದ ಆಗುತ್ತೆ. ಸೊ ಆಗ್ಬೇಕಂದ್ರೆ that means one is what? Intermolecular force of cohesion is responsible. Molecular momentum exchange ಆಗುತ್ತಲ್ಲ, these are the two are responsible for viscosity. So cohesive force ಅಂದ್ರೆ ಏನು? Cohesive force is nothing but there is an intermolecular force between the same type of molecules. Same molecules in the force attraction ಆಗುತ್ತಲ್ಲ, that is called as what? Cohesive force. Molecular momentum ಅಂದ್ರೆ, so
in a body, in a fluid, there are number of molecules are going to be there. So this is one layer and this is one layer, and this is moving at a different speed of 5 meter per second ಅಂತ ಅಂದ್ಕೊಳ್ಳೋಣ, and this is moving at a speed of 4 meter per second. So intermolecular momentum ಅಂದರೆ when the fluid is move ಆಗಬೇಕಾದ್ರೆ, so that the molecules are going to be move. ಮಾಲಿಕ್ಯೂಲ್ಸ್ ಮೂವ್ ಆಗಬೇಕಾದ್ರೆ ಎಲ್ಲವೂ ಒಂದೇ ಸ್ಟ್ರೀಮ್ ಲೈನಲ್ಲಿ ಮೂವ್ ಆಗ್ತವೆ ಅನ್ನೋದು ಸುಳ್ಳು. ದೇ ಆರ್ ಗೋಯಿಂಗ್ ಟು ಎಕ್ಸ್ಚೇಂಜ್, ದ ಮಾಲಿಕ್ಯೂಲ್ಸ್ ಆರ್ ಗೋಯಿಂಗ್ ಟು ಬಿ ಮೂವ್ ಫ್ರಮ್ ಟಾಪ್ ಲೇಯರ್ ಟು ಬಾಟಮ್ ಲೇಯರ್ ಅಂಡ್ ಬಾಟಮ್ ಲೇಯರ್ ಟು ಟಾಪ್ ಲೇಯರ್ಗೆ ಮೂವ್ ಆಗ್ತವೆ. ಹಿಂಗೆ ಮೂವ್ ಆಗಬೇಕಂದ್ರೆ ದಿಸ್ ವೆಲಾಸಿಟಿ, ದಿಸ್ ಮಾಲಿಕ್ಯೂಲ್ ಇಸ್ ಕಮ್ ಅಂಡ್ ಹಿಟೆಡ್ ಟು ದಿಸ್ ಮಾಲಿಕ್ಯೂಲ್. ಈ ಮಾಲಿಕ್ಯೂಲಿಗೆ ಬಂದು ಹಿಟ್ ಮಾಡುತ್ತೆ. ದಟ್ ಮೀನ್ಸ್ ಇದ್ರ ವೆಲಾಸಿಟಿನೇ ಬೇರೆ, ಇದ್ರ ವೆಲಾಸಿಟಿನೇ ಬೇರೆ. ದಟ್ ಮೀನ್ಸ್ ದ ಮೊಮೆಂಟಮ್ ಈಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್. ಏನಾಗುತ್ತೆ, ಮೊಮೆಂಟಮ್ ಆಗುತ್ತೆ. ದ ಮೊಮೆಂಟಮ್ ಇಸ್ ದ ಮಾಸ್ ಆಫ್ ದ ವೆಲಾಸಿಟಿ ಆಫ್ ದಿಸ್ ಮಾಲಿಕ್ಯೂಲ್ ಇಸ್ ಡಿಫರೆಂಟ್ and the mass of the velocity of this molecule is different. There will be a change of velocity is going to be takes place. That means momentum change, velocity change ಆಗುತ್ತೆ. That means momentum change ಆಗುತ್ತೆ. ಸೊ ಹಿಂಗೆ ಆಗೋದ್ರಿಂದಲೂ ಸಹ ಏನಾಗುತ್ತೆ, ವಿಸ್ಕಾಸಿಟಿ ಬರುತ್ತೆ. ಸೊ ದಿಸ್ ಆರ್ ದ ಟೂ ರೀಸನ್ಸ್ ಫಾರ್ ವಿಸ್ಕಾಸಿಟಿ. So what is the reason for viscosity? Due to strong cohesive force between the molecules, any layer in a moving fluid tries to drag the adjacent layer to move with an equal speed and thus produce the effect of viscosity. So ಯಾವ್ದಾದ್ರು ಎರಡು ಫ್ಲೂಯಿಡ್ ಲೇಯರ್ ಇರ್ತವೆ. ಲೆಟ್ ಅಸ್ ಟೇಕ್ ಇಟ್ ಆಸ್ ಅ ಎ ಲೇಯರ್ ಇಸ್ ಒನ್ ಅಂಡ್ ಬಿ ಬಿ ಲೇಯರ್, ಎರಡು ಲೇಯರ್ ಇದಾವೆ. ಸೊ ಎ ಲೇಯರ್ಲ್ಲಿ ಹೋಗ್ತಾರಂಥ ಮಾಲಿಕ್ಯೂಲ್ಸು, ದೀಸ್ ಆರ್ ದ ಎ ಲೇಯರ್ಲ್ಲಿ ಹೋಗ್ತಾರಂಥ ಮಾಲಿಕ್ಯೂಲ್ಸು. ಅಂಡ್ ಬಿ ಬಿ ಲೇಯರ್ಲ್ಲಿ ಹೋಗ್ತಾರಂಥ ಮಾಲಿಕ್ಯೂಲ್ಸು ಇವು, ದೀಸ್ ಆರ್ ದ ಬಿ ಬಿ ಲೇಯರಲ್ಲಿ ಹೋಗ್ತಾರಂಥ ಮಾಲಿಕ್ಯೂಲ್ಸು. ಸೊ ವಾಟ್ ವಿಲ್ ಹ್ಯಾಪನ್, ಮಾಲಿಕ್ಯೂಲ್ಸ್ ಫ್ರಮ್ ಲೇಯರ್ ಎ ಇನ್ ಕೋರ್ಸ್ ಆಫ್ ಕಂಟಿನ್ಯೂಸ್ ಥರ್ಮಲ್ ಎಜಿಟೇಷನ್ ಮೈಗ್ರೇಟ್ ಇನ್ ಟು ಲೇಯರ್ ಬಿ ಬಿ. ಸೊ ಫ್ಲೂಯಿಡ್ ಫ್ಲೋ ಆಗ್ತಾ ಇದೆ. ಫ್ಲೋ ಆಗ್ಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಟೂ ಲೇಯರ್ಸ್, ಒನ್ ಈಸ್ ಎ ಲೇಯರ್, ಅನದರ್ ಒನ್ ಈಸ್ ದ ಬಿ ಬಿ ಲೇಯರ್. ಎ ಲೇಯರ್ಲ್ಲಿ ಹೋಗ್ತಾ ಇರೋಂಥ ಮಾಲಿಕ್ಯೂಲ್ಸು ಲೆಟ್ ದ ಸ್ಪೀಡ್ ಈಸ್ ಮೋರ್ ಆ್ಯಂಡ್ ಬಿ ಬಿಲಿ ಹೋಗ್ತಾ ಇರೋಂಥ ಮಾಲಿಕ್ಯೂಲ್ ಸ್ಪೀಡು ಲೆಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಹೋಗ್ಬೇಕಾದ್ರೆ ಏನಾಗುತ್ತೆ, ಡ್ಯೂ ಟು ಥರ್ಮಲ್ ಎಜಿಟೇಷನ್. ಥರ್ಮಲ್ ಎಜಿಟೇಷನ್ ಅಂದರೆ ಡ್ಯೂ ಟು ದ ವೇರಿಯೇಷನ್ ಆಫ್ ದ ಟೆಂಪ್ರೇಚರ್, ವೇರಿಯೇಷನ್ ಆಫ್ ದ ಟೆಂಪ್ರೇಚರ್ ಫ್ರಮ್ ದ ಬಾಟಮ್ ಲೇಯರ್ ಟು ದ ಟಾಪ್ ಲೇಯರ್. ಸೊ ನಾವು ಏನು ಮಾಡ್ಬೇಕಾದ್ರೆ ಒಂದು ಯಾವ್ದಾದ್ರು ಒಂದು ವೆಸಲಲ್ಲಿ ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಬಾಟಮಲ್ಲಿರೋಂಥ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಹೀಟ್ ಆಗಿಬಿಟ್ಟು ಮೇಲ್ಗಡೆ ಬರ್ತವೆ. ಮೇಲ್ಗಡೆ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಕೂಲ್ ಆಗಿರೋದು ಇಲ್ಲಿ ಹೋಗ್ತವೆ, ಕೆಳಗಡೆ ಹೋಗ್ತವೆ. ಸೊ ದಟ್ ಇಟ್ ಕಂಟಿನ್ಯೂಸ್ಲಿ ಏನಾಗ್ತಾ ಇರ್ತವೆ, ರೊಟೇಟ್ ಆಗ್ತಾ ಇರುತ್ತೆ. ದ ಫ್ಲೂಯಿಡ್ ಈಸ್ ಏನಾಗುತ್ತೆ, ರೊಟೇಟಿಂಗ್ ಆಗ್ತಾ ಇರುತ್ತಲ್ಲಿ. ಸಿಮಿಲರ್ಲಿ ಇಫ್ ದ ಫ್ಲೂಯಿಡ್ ಇಸ್ ಮೂವ್ ಆಗಬೇಕಾದ್ರು ಅಷ್ಟೇ, ಡ್ಯೂ ಟು ಥರ್ಮಲ್ ಎಜಿಟೇಷನ್ಸ್ ಏನಾಗುತ್ತೆ, ಮೇಲ್ಗಡೆ ಇರೋಂಥ ಮಾಲಿಕ್ಯೂಲ್ಸು ಕೆಳಗಡೆ ಲೇಯರ್ ಅಂತ ಬರ್ತವೆ, ಕೆಳಗಡೆ ಇರೋಂಥ ಲೇಯರ್ಸು ಮೇಲ್ಗಡೆ ಹೋಗ್ತವೆ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಮಾಲಿಕ್ಯೂಲ್ಸ್ ಫ್ರಮ್ ಲೇಯರ್ ಎ ಇನ್ ಕೋರ್ಸ್ ಆಫ್ ಕಂಟಿನ್ಯೂಸ್ ಥರ್ಮಲ್ ಎಜಿಟೇಷನ್ ಮೈಗ್ರೇಟ್ ಇನ್ ಟು ಲೇಯರ್ ಬಿ ಬಿ. ಏನಾಗುತ್ತೆ, ಇಲ್ಲಿಂದ ಹೋಗ್ತಾ ಇರೋಂಥದ್ದು ಥರ್ಮಲ್ ಅಂದರೆ ಟೆಂಪ್ರೇಚರ್ ವೇರಿಯೇಷನ್ ಆದಾಗ ಮೇಲ್ಗಡೆ ಇರೋಂಥ ಮಾಲಿಕ್ಯೂಲ್ಸ್ ಲೇಯರ್ ಎನಲ್ಲಿರೋಂಥ ಮಾಲಿಕ್ಯೂಲ್ಸು ಲೇಯರ್ ಬಿ ಬಿಗೆ ಬರ್ತವೆ. Momentum from the migrant molecules from layer AA is stored by molecules of layer BB by way of collision. That means what? Layer A ನಲ್ಲಿ ಹೋಗ್ತಾ ಇರೋಂಥದ್ದು ಮಾಲಿಕ್ಯೂಲ್ಸ್ ಸ್ಪೀಡ್ ಜಾಸ್ತಿ ಇದೆ ಅಂತ ಅನ್ಕೋಣ. ಸೊ ದಿಸ್ ವಿಲ್ ಕಮ್ ಅಂಡ್ ಹಿಟ್ ಟು ದ ಮಾಲಿಕ್ಯೂಲ್ಸ್ ಆಫ್ ಬಿ ಬಿ ಲೇಯರ್. ಬಿ ಬಿ ಲೇಯರಲ್ಲಿ ಇರ್ತವಂಥ ಮಾಲಿಕ್ಯೂಲ್ಸು ಅದಕ್ಕೆ ಬಂದು ಹಿಟ್ ಮಾಡುತ್ತೆ. ಹಿಟ್ ಮಾಡಿದಾಗ ದೇರ್ ವಿಲ್ ಬಿ ಎ ಮೊಮೆಂಟಮ್. ಸೊ ದಿಸ್ ಮೊಮೆಂಟಮ್ ಇಸ್ ಸ್ಟೋರ್ಡ್ ಬೈ ದ ಲೇಯರ್ ಬಿ ಬಿ ಮಾಲಿಕ್ಯೂಲ್ಸ್. ಬಿ ಬಿ ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಬಿ ಬಿ ಲೇಯರಲ್ಲಿ ಇರ್ತಾವಲ್ಲ, ಆ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಸ್ಟೋರ್ ಮಾಡ್ಕೊಳುತ್ತೆ. ದಸ್ ಲೇಯರ್ ಬಿ ಬಿ ಏನಾಗುತ್ತೆ, ಬಂದು ಹಿಟ್ ಮಾಡ್ತಿದ್ದಂಗೆ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ರನ್ನಿಂಗ್ ಅಟ್ ಸ್ಪೀಡ್ ಆಫ್ 10 ಮೀಟರ್ ಪರ್ ಸೆಕೆಂಡ್, ದಿಸ್ ಇಸ್ ರನ್ನಿಂಗ್ ಅಟ್ ಆಫ್ 5 ಮೀಟರ್ ಪರ್ ಸೆಕೆಂಡ್ ರನ್ ಆಗ್ತಾ ಇದೆ. 10 ಮೀಟರ್ ಪರ್ ಸೆಕೆಂಡ್ ರನ್ ಆಗ್ತಾ ಇರೋಂಥ ಮಾಲಿಕ್ಯೂಲ್ ಬಂದು 5 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರೋಂಥ ಮಾಲಿಕ್ಯೂಲ್ಗೆ ಹಿಟ್ ಮಾಡಿದಾಗ ಏನಾಯಿತು, ಇಟ್ಸ್ ಮೊಮೆಂಟಮ್, ಇಟ್ಸ್ ವೆಲಾಸಿಟಿ ಇಸ್ ಗೋಯಿಂಗ್ ಟು ಬಿ ವೇರಿಡ್. ಸೊ ಮೊಮೆಂಟಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ವೆಲಾಸಿಟಿ ಏನಾಗುತ್ತೆ, ಸ್ಪೀಡಪ್ ಆಗುತ್ತೆ. ಸ್ಪೀಡಪ್ ಆದಾಗ ಈ ಲೇಯರಲ್ಲಿ ಇರ್ತವಂಥ ಬಿ ಬಿ ಲೇಯರ್ ಇರೋಂಥ ಮಾಲಿಕ್ಯೂಲ್ಸ್ ಎಲ್ಲಿಗೆ ಹೋಗುತ್ತವೆ, ಇಟ್ ಮೂವ್ಸ್ ಟು ದ ಲೇಯರ್ ಎ. ಎಲ್ಲಿಗೆ ಹೋಗ್ತವೆ, ಎಗೆ ಹೋಗ್ತವೆ. ಸೊ ಹಂಗಂತ 10 ಮೀಟರ್ ಪರ್ ಸೆಕೆಂಡ್ ಇರೋಂಥದ್ದು ಬಂದು ಹಿಟ್ ಮಾಡಿದಾಗ 5 ಮೀಟರ್ ಪರ್ ಸೆಕೆಂಡ್ ಹಿಟ್ ಮಾಡಿದಾಗ 10 ಮೀಟರ್ ಪರ್ ಸೆಕೆಂಡ್ ಆಗಲ್ಲ. ಇಟ್ ವಿಲ್ ಕಮ್ ಅರೌಂಡ್ 8 ಮೀಟರ್ ಪರ್ ಸೆಕೆಂಡ್ ಅಂತ ಇಟ್ಕೊಳ್ಳೋಣ. ಇಟ್ ವಿಲ್ ಕಮ್ ಅರೌಂಡ್ 8 ಮೀಟರ್ ಪರ್ ಸೆಕೆಂಡ್. ದಿಸ್ ವಿಲ್ ಮೂವ್ ಟು ದಿಸ್, ಈ ಸ್ಪೀಡಿಗೆ ಮೂವ್ ಆಗುತ್ತೆ. ಈ ಸ್ಪೀಡಿಗೆ ಮೂವ್ ಆದಾಗ ಏನಾಗುತ್ತೆ, ಇದೆಲ್ಲಿ ಹೋಗ್ತಾ ಇರುತ್ತೆ, 10 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರುತ್ತೆ. ಬಟ್ ಮೇಲ್ಗಡೆ ಮೂವ್ ಆದಾಗ ಬಿ ಬಿ ಲೇಯರಲ್ಲಿರುವಂಥ ಮಾಲಿಕ್ಯೂಲ್ಸ್ ಮೇಲ್ಗಡೆ ಮೂವ್ ಆದಾಗ 8 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ರಿಟಾರ್ಡಿಂಗ್. ಏನು ಮಾಡುತ್ತದೋ,
ರಿಟಾರ್ಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಮೇಲ್ಗಡೆ ಲೇಯರು 10 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರುತ್ತಲ್ಲ, ಅದನ್ನೇನು ಮಾಡುತ್ತೆ ನಾನು ಎಸ್ ಡ್ರ್ಯಾಗ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಎವ್ರಿ ಸಚ್ ಮೈಗ್ರೇಷನ್ ಆಫ್ ಮಾಲಿಕ್ಯೂಲ್ಸ್ ಕಾಸಸ್ ದ ಫೋರ್ಸ್ ಆಫ್ ಆಕ್ಸಿಲರೇಷನ್ ಆ್ಯಂಡ್ ಡಿಸಿಲರೇಷನ್. ಸೊ ಏನಾಗುತ್ತೆ, ಎವ್ರಿ ಮಾಲಿಕ್ಯೂಲ್ಸ್ ಮೈಗ್ರೇಷನ್, ಇಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಇಲ್ಲಿಗೆ ಹೋಗೋಂಥ ಮಾಲಿಕ್ಯೂಲ್ಸ್ ಏನಾಗ್ತಾ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಬರೋದು ಫಾಸ್ಟ್ ಮೂವ್ ಆಗಿ ಟ್ರೈ ಮಾಡುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗೋದು ಮಾಲಿಕ್ಯೂಲು ಡ್ರ್ಯಾಗ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ದೇರ್ ವಿಲ್ ಬಿ ಎ ಡಿಫ್ರೆನ್ಸ್ ಇನ್ ವೆಲಾಸಿಟಿ ಬಿಟ್ವೀನ್ ದ ಲೇಯರ್ಸ್. ಏನಾಗುತ್ತೆ, ದೇರ್ ವಿಲ್ ಬಿ ಡಿಫ್ರೆನ್ಸ್ ಇನ್ ದ ವೆಲಾಸಿಟಿ ಬಿಟ್ವೀನ್ ದ ಲೇಯರ್ಸ್. ಹಿಂಗಾಗಿರೋದ್ರಿಂದ ಏನಾಗುತ್ತೆ, ವಿಸ್ಕಾಸಿಟಿ ಇಸ್ ಗೋಯಿಂಗ್ ಟು ಬಿ ಅರೈಸ್ಡ್. ದಿಸ್ ಕಾಸಸ್ ದ ವಿಸ್ಕಾಸಿಟಿ. ದಿಸ್ ಈಸ್ ದ ರೀಸನ್ ಫಾರ್ ವಿಸ್ಕಾಸಿಟಿ. ಒನ್ ಈಸ್ ವಾಟ್, cohesive force, another one is what, rate of change of momentum. That means molecular momentum transfer is the one of the reason. If we come for the next, effect of temperature on viscosity in fluids. What is the effect of temperature on viscosity of fluids? Fluids ಮೇಲೆ ಏನಾಗುತ್ತೆ ಟೆಂಪರೇಚರ್ ವೇರಿಯೇಷನ್ನು. The viscosity of liquid decreases with increase of temperature. Viscosity of liquid ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಆಫ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ವಿಸ್ಕಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಆಯಿಲ್ ಹೀಟ್ ಮಾಡಿದಾಗ ಏನಾಗುತ್ತೆ, ಫಾಸ್ಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೈ? ಬಿಕಾಸ್ ವಿಸ್ಕಾಸಿಟಿ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಯಾಕೆ ರೆಡ್ಯೂಸ್ ಆಗುತ್ತೆ ವಿಸ್ಕಾಸಿಟಿ ಅಂದರೆ, ಬಿಕಾಸ್ ಕೊಯಿಸಿವ್ ಫೋರ್ಸಸ್ ಬಿಟ್ವೀನ್ ದ ಫ್ಲೂಯಿಡ್, ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಮಧ್ಯೆ ಏನಿರುತ್ತೆ, ಕೊಯಿಸಿವ್ ಫೋರ್ಸಸ್ ಇರುತ್ತೆ. ಕೊಯಿಸಿವ್ ಫೋರ್ಸಿಂದ ಏನಾಗಿರುತ್ತೆ, ಅಟ್ರಾಕ್ಷನ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಒಂದು ಮಾಲಿಕ್ಯೂಲಿಂದ ಇನ್ನೊಂದು ಮಾಲಿಕ್ಯೂಲ್ ಏನಾಗುತ್ತೆ, ದೂರ ಹೋಗಬಾರ್ದು ಅಂತ ದೇರ್ ವಿಲ್ ಬಿ ಸಮ್ ಫೋರ್ಸ್. ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ವಾಟ್, ಕೊಯಿಸಿವ್ ಫೋರ್ಸ್ ಬಿಟ್ವೀನ್ ದ ಸೇಮ್ ಮಾಲಿಕ್ಯೂಲ್ಸ್. ಅದು ಹೀಟ್ ಮಾಡ್ದಂಗೆ ಏನಾಗುತ್ತೆ, ದಿಸ್ ಕೊಯಿಸಿವ್ ಫೋರ್ಸ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಆಗಿ ಮಾಲಿಕ್ಯುಲರ್ ಮೂಮೆಂಟಮ್ ಏನಾಗುತ್ತೆ, ಫಾಸ್ಟ್ ಮೂವ್ ಆಗಿ ಸ್ಟಾರ್ಟ್ ಆಗ್ತವೆ. ಮಾಲಿಕ್ಯೂಲ್ಸ್ ಏನಾಗುತ್ತೆ, ಒಂದರಿಂದ ಇನ್ನೊಂದಕ್ಕೆ ಡಿಕ್ಕಿ ಹೊಡೆಯೋದು ಏನಾಗುತ್ತೆ, ಫಾಸ್ಟ್ ಮೂವ್ಮೆಂಟ್ ಆಗ ಸ್ಟಾರ್ಟ್ ಆಗುತ್ತೆ. ಫಾಸ್ಟ್ ಮೂವ್ಮೆಂಟ್ ಆಗ ಸ್ಟಾರ್ಟ್ ಆದಾಗ ಏನಾಗುತ್ತೆ, ವಿಸ್ಕಾಸಿಟಿ ರೆಡ್ಯೂಸ್ ಆಗುತ್ತೆ. ವಿಸ್ಕಾಸಿಟಿ ಆಫ್ ಲಿಕ್ವಿಡ್ಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್ ವಿತ್ ಇನ್ಕ್ರೀಸ್ ಆಫ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆದಾಗ ವಿಸ್ಕಾಸಿಟಿ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಬಿಕಾಸ್ ಮಾಲಿಕ್ಯುಲರ್ ಮೂಮೆಂಟಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಮಾಲಿಕ್ಯುಲರ್ ಮೂಮೆಂಟಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕೊಯಿಸಿವ್ ಫೋರ್ಸಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. So when you come for the gases, viscosity of gases increases with increase of temperature. ಇಲ್ಲಿ ಗ್ಯಾಸಸ್ ಅಲ್ಲಿ ಕೊಯಿಸಿವ್ ಫೋರ್ಸಸ್ ನೆಗ್ಲಿಜಿಬಲ್. ದೇರ್ ಇಸ್ ನೋ ಕೊಯಿಸಿವ್ ಫೋರ್ಸಸ್. ಒಂದು ಮಾಲಿಕ್ಯೂಲ್ ಇಂದ ಇನ್ನೊಂದು ಮಾಲಿಕ್ಯೂಲ್ ಏನಾಗ್ತಾ ಇರುತ್ತೆ, ಅಟ್ರಾಕ್ಷನ್ಸೇ ಇರಲ್ಲ, ಹೆಂಗೆ ಬೇಕು ಹಂಗೆ ಓಡಾಡ್ತಾ ಇರ್ತವೆ. ದಟ್ ಮೀನ್ಸ್ ಮಾಲಿಕ್ಯುಲರ್ ಮೊಮೆಂಟಮ್ ಏನಾಗಿರುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ಪ್ರಿಡಾಮಿನೇಟ್ಸ್. ಮಾಲಿಕ್ಯುಲರ್ ಮೊಮೆಂಟಮ್ ಈಸ್ ಪ್ರಿಡಾಮಿನೇಟ್ ಕಂಪೇರ್ ಟು ದ ಕೊಯಿಸಿವ್ ಫೋರ್ಸಸ್. ಸೊ ದಟ್ viscosity of gases increases with increase of temperature. ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ, ವಿಸ್ಕಾಸಿಟಿ ಆಫ್ ದ ಗ್ಯಾಸಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ಲಿಕ್ವಿಡಿಗೆ ಬಂದರೆ ವಿಸ್ಕಾಸಿಟಿ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಡಿಕ್ರೀಸ್ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಆಯಿಲ್ಲು ಹೀಟ್ ಮಾಡಿದಾಗ ಏನಾಗುತ್ತೆ, ಫ್ರೀಯಾಗಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ವಿಸ್ಕಾಸಿಟಿ ಏನಾಯಿತು, ರೆಡ್ಯೂಸ್ ಆಯಿತು. ಸೊ ದಿಸ್ ಈಸ್ ದ ರೀಸನ್ effect of temperature on viscosity in fluids. So the final one is a classification of fluids. So classification of fluids ಬಂದಾಗ ideal fluid ಅಂದ್ರೆ ಏನಪ್ಪ ಅಂದರೆ, a fluid which is incompressible and no viscosity. ವಿಸ್ಕಾಸಿಟಿನೇ ಇರಲ್ಲ ಅದ್ರಾಗೆ, and incompressible. ಯಾವ್ದಾದ್ರು ಒಂದು ಫ್ಲೂಯಿಡ್ ಜನರಲಿ ವಿ ಆರ್ ಕನ್ಸಿಡರ್ಡ್ ಆಸ್ ಎ ಇನ್ಕಾಂಪ್ರೆಸಿಬಲ್ ಫ್ಲೂಯಿಡ್. ಏನಾದ್ರು ಅದ್ರ ಮೇಲೆ ಒಂದು ಪ್ರೆಷರ್ ಹಾಕ್ತೀನಿ, ಒಂದು ಫೋರ್ಸ್ ಹಾಕಿದಾಗ ವಾಟ್ ವಿಲ್ ಹ್ಯಾಪನ್, ಲಿಕ್ವಿಡ್ ಮೆಟೀರಿಯಲ್ ಏನಾಗುತ್ತೆ, ಫ್ಲೂಯಿಡ್ ಕಾಂಪ್ರೆಸ್ ಆಗುತ್ತಾ ಆಗಲ್ವಾ. ಫಾರ್ ಎಕ್ಸಾಂಪಲ್ ಗ್ಯಾಸ್ನ ನಾನು ಏನಾದ್ರು ಕಾಂಪ್ರೆಸ್ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್, 1 kg ಗ್ಯಾಸ್ನ ನಾನು ಐ ಕ್ಯಾನ್ ಫಿಲ್ ಇಟ್ ಇನ್ 1 liter ಬಾಟಲ್ ಆಸ್ ವೆಲ್ ಆಸ್ ಇನ್ ½ liter ಬಾಟಲ್ ಆಲ್ಸೋ. ದಟ್ ಮೀನ್ಸ್ ವಾಟ್, ಇಟ್ಸ್ ಡೆನ್ಸಿಟಿ ಇಸ್ ಗೋಯಿಂಗ್ ಟು ಬಿ ಚೇಂಜ್. ಡೆನ್ಸಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ದಟ್ ಮೀನ್ಸ್ ಐಡಿಯಲ್ ಫ್ಲೂಯಿಡ್ ಇದ್ದಾಗ it is incompressible and no viscosity. A fluid which is incompressible and no viscosity, then we are going to call it as what, ideal fluid. That means ಇಲ್ಲಿ ಅಬ್ಸರ್ವ್ ಮಾಡ್ಕೋಬಹುದು, ಇನ್ ಐಡಿಯಲ್ ಫ್ಲೂಯಿಡ್ ಶಿಯರ್ ಸ್ಟ್ರೆಸ್ ಏನಿರುತ್ತೆ, 0 ಇರುತ್ತೆ. ಐಡಿಯಲ್ ಫ್ಲೂಯಿಡ್ ಶಿಯರ್ ಸ್ಟ್ರೆಸ್ ಏನಿರುತ್ತೆ, 0. ಅಟ್ ದ ಸೇಮ್ ಟೈಮ್ ರೇಟ್ ಆಫ್ ಶಿಯರ್ ಸ್ಟ್ರೈನ್ ಏನಿದೆ,
there is no shear strain ಏನಿದೆ, zero shear strain ಇದೆ, that is called as what? Ideal fluid. ಈ ತರ ಫ್ಲೂಯಿಡ್ ನೋ ಎಕ್ಸಿಸ್ಟೆನ್ಸೇ ಇಲ್ಲ, ಯಾವುದೇ ಒಂದು ಫ್ಲೂಯಿಡ್ ಈ ತರ ಫ್ಲೂಯಿಡ್ ಇಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಇಮ್ಯಾಜಿನರಿ ಫ್ಲೂಯಿಡ್. ಈ ತರ ಫ್ಲೂಯಿಡ್ ಯಾವುದೂ ಇಲ್ಲ. ಆಲ್ ಫ್ಲೂಯಿಡ್ ವಿಲ್ ಪೊಸೆಸ್ ಸಮ್ ವಿಸ್ಕಾಸಿಟಿ. ಎಲ್ಲ ಫ್ಲೂಯಿಡ್ ಸ್ವಲ್ಪ ವಿಸ್ಕಾಸಿಟಿನ ಪೊಸೆಸ್ ಮಾಡ್ಕೊತವೆ. Liquids, so we are going to consider it as what? Incompressible, and gases are compressible. Gases na ಏನಂತ ಕನ್ಸಿಡರ್ ಮಾಡ್ತೀವಿ ನಾವು? ಕಾಂಪ್ರೆಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಲಿಕ್ವಿಡ್ಸ್ ನ ಇನ್ಕಾಂಪ್ರೆಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಕ್ಚುಯಲ್ ಆಗಿ ನೋಡಿದ್ರೆ ಲಿಕ್ವಿಡ್ಸ್ ಆರ್ ಆಲ್ಸೋ ಕಾಂಪ್ರೆಸಿಬಲ್, ಬಟ್ ಅಟ್ ಹೈಯರ್ ಪ್ರೆಷರ್ಗೆ ಹೋದಾಗ ದೇ ಆರ್ ಕಾಂಪ್ರೆಸಿಬಲ್. ಬಟ್ ಲೋವರ್ ಪ್ರೆಷರಲ್ಲಿ ಲಿಕ್ವಿಡ್ಸ್ ಆರ್ ಇನ್ಕಾಂಪ್ರೆಸಿಬಲ್ ಅಂಡ್ ಗ್ಯಾಸಸ್ ಆರ್ compressible. But all the fluids will possess viscosity. Those fluids are called as what? Real fluids. The next one is a Newtonian fluid. Newtonian fluid is also a real fluid. That means what? It also possesses viscosity irutte, but shear stress is directly proportional to the rate of shear strain. So Newtonian fluid ಏನಪ್ಪಾ ಅಂದ್ರೆ shear stress is directly proportional to the shear strain. Shear strain ಅಂದ್ರೇನು? ರೇಟ್ ಆಫ್ ಶಿಯರ್ ಸ್ಟ್ರೈನ್ du by dy. ನ್ಯೂಟನ್ ಲಾ ಆಫ್ ವಿಸ್ಕಾಸಿಟಿನಲ್ಲಿ ಹೇಳಿದ್ರು tau is proportional to du by dy. So non-Newtonian fluid andre this is also a real fluid in which shear stress is not proportional to the rate of shear strain. bare shear strain anta bareyangilla. It is nothing but what? Rate of shear strain. Rate of shear strain is nothing but what? Tau is not proportional to the rate of shear strain du by dy. Ideal plastic fluid. So you can observe over here, this is what? Newtonian fluid, and this is what? Non-Newtonian fluid. That means Newtonian fluid ಅಲ್ಲಿ ಏನಿದೆ, it is ಸ್ಲೋಪ್ ಹೆಂಗಿದೆ ನಮಗೆ? ಸ್ಲೋಪ್ ಸ್ಟ್ರೈಟ್ ಲೈನ್ ಅಲ್ಲಿ ಬಂದಿದೆ. ದಟ್ ಮೀನ್ಸ್ ಶಿಯರ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟ್ ಆಫ್ ಶಿಯರ್ ಸ್ಟ್ರೈನ್ ಇದೆ. ಸೊ ದಟ್ ಸ್ಲೋಪ್ ಏನಿದೆ? ಸ್ಟ್ರೈಟ್ ಇದೆ. ಅದೇ ನಾನ್ ನ್ಯೂಟಾನಿಯನ್ ಫ್ಲೂಯಿಡ್ ಅಲ್ಲಿ ಏನಿದೆ? ಸ್ಲೋಪ್ ಏನಿದೆ? ಕರ್ವ್ ಬಂದಿದೆ. ವೈ ಕರ್ವ್? ಯಾಕೆ ಕರ್ವ್ ಬಂದಿದೆ? ಬಿಕಾಸ್ ಅದು ಶಿಯರ್ ಸ್ಟ್ರೆಸ್ ಇಸ್ ನಾಟ್ ಪ್ರಪೋರ್ಷನಲ್ ಟು ದ ರೇಟ್ ಆಫ್ ಶಿಯರ್ ಸ್ಟ್ರೈನ್. ಅದಕ್ಕೆ ಏನು ಮಾಡಿದ್ವಿ ನಾವು? ಇಟ್ ಈಸ್ ಕರ್ವ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ಒನ್ ಈಸ್ ಐಡಿಯಲ್ ಪ್ಲಾಸ್ಟಿಕ್ ಫ್ಲೂಯಿಡ್. ಇನ್ ಐಡಿಯಲ್ ಪ್ಲಾಸ್ಟಿಕ್ ಫ್ಲೂಯಿಡ್ ಶಿಯರ್ ಸ್ಟ್ರೆಸ್ ಇಸ್ ಮೋರ್ ದ್ಯಾನ್ ದ ಈಲ್ಡ್ ವ್ಯಾಲ್ಯೂ. ಸೊ ನೀವು ಅಬ್ಸರ್ವ್ ಮಾಡ್ಕೊಳ್ರಿ, ಶಿಯರ್ ಸ್ಟ್ರೆಸ್ ಇವೆಲ್ಲವೂ ಎಲ್ಲಿಂದ ಸ್ಟಾರ್ಟ್ ಆಗಿದ್ದಾವೆ? ಫ್ರಮ್ ದಿಸ್ ಪಾಯಿಂಟ್, 0 ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದ್ದಾವೆ. ಬಟ್ ಐಡಿಯಲ್ ಪ್ಲಾಸ್ಟಿಕ್ ಫ್ಲೂಯಿಡ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? it has started beyond the yield value. Shear stress ಎಲ್ಲಿದೆ ಇದಂದ್ರೆ is more than the yield value ಗಿಂತ ಜಾಸ್ತಿ ಇದೆ. ಯಾವುದರಲ್ಲಿ? ಐಡಿಯಲ್ ಪ್ಲಾಸ್ಟಿಕ್ ಫ್ಲೂಯಿಡ್ is more than the yield value, and shear stress is directly proportional to the rate of shear strain. Here also shear stress is directly proportional to the rate of shear strain, but shear stress yield value ಗಿಂತ ಜಾಸ್ತಿ ಇದೆ. You can observe here. So this is called as what? Ideal plastic fluid. So Newtonian fluid ಅಲ್ಲಿ ಯಾವ್ಯಾವ ಬರ್ತವೆ? Water is a Newtonian fluid. Air is a Newtonian fluid. They are going to obey this law. Tau is directly proportional to du by dy. ಅದೇ ನಾನ್ ನ್ಯೂಟಾನಿಯನ್ ಫ್ಲೂಯಿಡ್ ಬಂದ್ರೆ blood is also fluid, but it is not going to obey this Newtonian law. Paint is also a fluid, but it is not going to obey the Newtonian fluid law. Tau is not proportional to du by dy in paint. So these are the examples for non-Newtonian fluid, and example for Newtonian fluid is water, air, etc. There are many things are available. This is also many things are available. So this is an assignment for you. Define the property, viscosity and kinematic viscosity with its SI unit. Explain Newton's law of viscosity. Classify the different types of fluids. How does the viscosity of a fluid vary with the temperature? So this is an assignment for this session. So this is assignment number 2. These are the references we made to prepare this content. Thank you.